Okay, hello ಎಲ್ಲರಿಗೂ again welcome back to my channel. This is Pradeep of Maths Teacher. So dear aspirants, ಕರ್ನಾಟಕ ಟೆಟ್ ಎಕ್ಸಾಮ್ನ ಪೇಪರ್ 2ರಲ್ಲಿ ಬರುವ ಫಿಸಿಕ್ಸ್ನ ಕೆಲವಾರು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ MCQs ವಿತ್ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನಿಮಗೆ ಫಿಸಿಕ್ಸ್ನ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸ್ನು ಒಂದು ಕಡೆಯಿಂದ ಜಸ್ಟ್ ರೀಕಾಲ್ ಮಾಡೋ ಥರ ಮಾಡಿ ಆ್ಯಂಡ್ ಎಲ್ಲ ಟಾಪಿಕ್ಸ್ ಮೇಲೆ ನಾನು ನಿಮಗೆ MCQ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ ವಿತ್ ದ ಕೀ ಆನ್ಸರ್ಸ್ ವಿತ್ ದ ಎಕ್ಸ್ಪ್ಲನೇಷನ್ಸ್ ಆಲ್ಸೋ ಐ ಆಮ್ ಗಿವಿಂಗ್. ಓಕೆ, ಹಾಗಾಗಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ, ಜೊತೆಗೆ ಹೆಲ್ಪು ಕೂಡ ಆಗುತ್ತೆ ಅನ್ನೋದು. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಫಸ್ಟ್ ಟಾಪಿಕ್ ವೈಸ್ ನೋಡ್ಕೊಂಡು ಹೋಗೋದಾದರೆ ಯಾವುದಾದ್ರು ಇಂಪಾರ್ಟೆಂಟು ಮತ್ತು ಹೇಗೆ ಕ್ವಶನ್ಸ್ನ ಕೇಳ್ತಾರೆ ಅನ್ನೋಂಥದ್ದು. ಸೊ ಈ ತರಹ ಟಾಪಿಕ್ಸ್ನ ನೋಡ್ಕೊಂಡು ಹೋಗೋದಾದರೆ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಮೊದಲನೇದಾಗಿ ಫಸ್ಟ್ ಟಾಪಿಕ್ ಬರುವಂಥದ್ದು ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಆ್ಯಂಡ್ ಡೆಫಿನೆಟ್ಲಿ ಒಂದು SI ಯೂನಿಟ್ ಕೇಳ್ತಾರೆ ಈ ಒಂದು ಚಾಪ್ಟ್ರಲ್ಲಿ. SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. ಬಟ್ ಈ ಚಾಪ್ಟ್ರಲ್ಲಿ ಯಾವುದೇ SI ಯೂನಿಟ್ಸ್ ಮೇಲೆ ಯಾವುದಾದ್ರೂ ಒಂದು SI ಯೂನಿಟ್ಸ್ ಕೇಳ್ತಾರೆ ಅನ್ನೋಂಥದ್ದು. ಓಕೆ, ಸೊ SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್ ಅನ್ನೋವಂಥದ್ದು. ಇನ್ನು ಮುಂದಕ್ಕೆ ಹೋಗೋದಾದರೆ ದ ನೆಕ್ಸ್ಟ್ ಟಾಪಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೆಕ್ಸ್ಟ್ ಟಾಪಿಕ್ಕು I = Q/T. ಈ ಆಪ್ಷನ್ ಮೇಲೆ ನಿಮಗೆ ಅಥವಾ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಹೀಗೆ ಕೇಳ್ಬೋದು. ಏನು, ಈ ರೀತಿಯಾಗಿ 4 ಆಪ್ಷನ್ ಕೊಡ್ಬೋದು. I = Q/T ಅದರಲ್ಲಿ ಒಂದು ಆಪ್ಷನ್ ಹಾಕಿ ಕರೆಂಟು ಸರಿಯಾಗಿರೋ ರಿಲೇಷನ್ಶಿಪ್, ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಇರೋ ಫಾರ್ಮುಲಾ ಯಾವುದು ಅಂತಲೂ ಕೇಳ್ಬೋದು. ಹಾಗಾಗಿ ಆ ಥರ ಕೇಳಿದಾಗ I = Q/T ಅಂತಲೂ ಬರೀರಿ ಅನ್ನೋಂಥದ್ದು. ಸೊ ಯಾವುದಾದ್ರೂ ಒಂದು SI ಯೂನಿಟ್ ಬೇಸ್ ಮೇಲೆ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಸೊ ಇದರಲ್ಲಿ SI ಯೂನಿಟ್ ಆಫ್ ಕರೆಂಟ್ ಅಂದರೆ ಆಂಪಿಯರ್. ಓಕೆ, ಹಾಗೆ ಅದ್ರ ಜೊತೆಗೆ ಇನ್ನೊಂದು ಕೇಳ್ಬೋದು ನಿಮಗೆ, ಕರೆಂಟನ್ನು ಮೆಷರ್ ಮಾಡೋ ಡಿವೈಸ್ ಯಾವುದು ಅನ್ನೋಂಥದ್ದು. ಆನ್ಸರ್ ವಿಲ್ ಬಿ ಅಮೀಟರ್. ಓಕೆ, ಸೊ ಈ ರೀತಿಯಾಗಿ 3-4 ಕ್ವಶನ್ಸ್ ಬರುತ್ತೆ ನಿಮಗೆ. ಕರೆಂಟನ್ನು ಮೆಷರ್ ಮಾಡೋದು ಅಮೀಟರು, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡೋದು ವೋಲ್ಟ್ ಮೀಟರು. ಸೊ ಈ ರೀತಿಯಾಗಿ ಕರೆಂಟ್ ಇದೆಯೋ ಇಲ್ವೋ ಅನ್ನೋದನ್ನು ಐಡೆಂಟಿಫೈ ಮಾಡುವಂಥ ಡಿವೈಸು ಗ್ಯಾಲ್ವನೋಮೀಟರು. ಈ ರೀತಿ ಡಿವೈಸಸ್ಗಳಲ್ಲೂ ಕೂಡ ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ಬೋದು ಅನ್ನೋಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಸ್ ಇಟ್ ಟರ್ನ್ ಟು ಮೂವ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂತ ಕೇಳಿ ನಿಮಗೆ, ಅಥವಾ ಆ ಥರ ಒಂದು ಕ್ವಶನನ್ನು ಕೊಟ್ಟು ಸೊ ಈ ರೀತಿಯಾಗಿ ಕೇಳುವಂಥ ಚಾನ್ಸಸ್ಸು ನಿಮಗೆ ಇರುತ್ತೆ. ಡೆಫಿನೇಷನನ್ನು ಕೊಡ್ತಾರೆ, ಯು ನೀಡ್ ಟು ರೈಟ್ ಡೌನ್ ವಿಚ್ ಇಸ್ ದಟ್, ಅಂದರೆ ವಾಟ್ ಇಸ್ ದಟ್ ಅನ್ನೋದನ್ನ ನೀವು ಬರೀಬೇಕು. ಇಸ್ ದಟ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇಸ್ ದಟ್ ಅ ಓಮ್ಸ್ ಲಾ, ಇಸ್ ದಟ್ ಅ ವಾಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಈ ರೀತಿಯಾಗಿ ನೀವು ಬರೀಬೇಕಾಗಿರುವಂಥದ್ದು. ಸೊ ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗುತ್ತೆ. ಜೊತೆಗೆ ಇದರಲ್ಲೂ ಕೂಡ ಫಾರ್ಮುಲಾ ಇದೆ. ಈ ಫಾರ್ಮುಲಾವನ್ನು 4 ಆಪ್ಷನ್ಸ್ ಕೊಟ್ಬಿಟ್ಟು ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ ನಿಮಗೆ. ಆ್ಯಂಡ್ 1 ವೋಲ್ಟ್ ಅಂದರೆ ಏನು ಅಂದರೆ, 1 ವೋಲ್ಟ್ ಅಂತಂದರೆ ವೆನ್ 1 ಜೋಲ್ ಆಫ್ ವರ್ಕ್ ಈಸ್ ಡನ್ ಕ್ಯಾರಿಂಗ್ 1 ಕೂಲಂಬ್ ಆಫ್ ಚಾರ್ಜ್ ದೆನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳ್ಬೋದು. ಆಗ ಅದು 1 ವೋಲ್ಟ್ ಆಗುತ್ತೆ. ಜೊತೆಗೆ ಈ ರೀತಿಯಾಗಿ 1 ವೋಲ್ಟ್ ಅಂದರೆ ಎಷ್ಟು, ಅಥವಾ 1 ವೋಲ್ಟ್ ಡೆಫಿನಿಷನ್ನು, 1 ಆಂಪಿಯರ್ದು ಡೆಫಿನಿಷನ್ನು, ಈ ರೀತಿಯಾಗಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ ಅನ್ನೋಂಥದ್ದು. ಆ್ಯಂಡ್ ಆ್ಯಸ್ ಐ ಸೆಡ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ವೋಲ್ಟ್. ಆ್ಯಸ್ ಐ ಸೆಡ್ ಯಾವುದಾದ್ರೂ ಒಂದು SI ಯೂನಿಟ್ ಅಂತೂ ಇದ್ದೇ ಇರುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ 1 ವೋಲ್ಟ್ ಆಯಿತು. ಆ್ಯಂಡ್ ವೋಲ್ಟ್ ಮೀಟರ್ ನಾನು ಆಗಾಗಲೇ ಹೇಳಿದ್ದೀನಿ, ಯಾವುದಾದ್ರೂ ಒಂದು ಮೆಷರ್ ಮಾಡೋ ಡಿವೈಸ್ನ ಕೇಳುವಂಥ ಚಾನ್ಸಸ್ಸು ಇದೆ. ಆ ಮೀಟರ್ ಬಗ್ಗೆ ಓದಿದ್ದೀರಾ. ಆ ಮೀಟರ್ ಅನ್ನೋಂಥದ್ದು ಕರೆಂಟ್ನ ಮೆಷರ್ ಮಾಡುತ್ತೆ. ಸೊ ವೋಲ್ಟ್ ಮೀಟರ್ ಅನ್ನೋಂಥದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಅಥವಾ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ, ವೋಲ್ಟ್ ಮೀಟ್ರ್ ಯಾವ ಥರ ಕನೆಕ್ಟ್ ಆಗಿರುತ್ತೆ ಅನ್ನೋಂಥದ್ದನ್ನು ಕೇಳ್ಬೋದು ಇಲ್ಲಿ. ಸೊ ವೋಲ್ಟ್ ಮೀಟ್ರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಆ್ಯಂಡ್ ಅದನ್ನು ನಾನು ಮರ್ತ್ಬಿಟ್ಟೆ ಹೇಳುವಂಥದ್ದು ಚಿಲ್ಡ್ರನ್ಸ್, ಅಮೀಟರ್ ವಿಲ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಅಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್, ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದನ್ನು ಎರಡನ್ನ ನೀವು ಅರ್ಥ ಮಾಡ್ಕೊಂಡಿರಿ. ಇವು ಎರಡರ ಬೇಸ್ ಮೇಲೆ ನಿಮಗೆ ಒಂದು ಟಾಪಿಕ್ನ ಕೇಳುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಇದು ವೋಲ್ಟ್ ಮೀಟರ್ ಬಗ್ಗೆ ನಿಮಗೆ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ, ಸಿಂಬಲ್ಸ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಕಾಂಪೊನೆಂಟ್ಸ್ ಇನ್ ಸರ್ಕ್ಯೂಟ್. ಅಂದರೆ ಇಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ನ ಕೊಟ್ಟಿರ್ತಾರೆ, ಕಾಂಪೊನೆಂಟ್ಸ್ದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ನೀವು ಕರೆಕ್ಟಾಗಿರುವಂಥದ್ದನ್ನು ನೀವು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಸೆಲ್ದು ಈ ರೀತಿ 4 ಡಯಾಗ್ರಾಮ್ನ ಕೊಡ್ಬೋದು ನಿಮಗೆ. ಸೊ ಈ ರೀತಿಯಾದಂತಂದರೆ ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ 4 ಡಯಾಗ್ರಾಮ್ನ ಕೊಡ್ಬೋದು. ಅದರಲ್ಲಿ ಕರೆಕ್ಟಾಗಿ ಇರುವಂತಹ ಎಲೆಕ್ಟ್ರಿಕ್ ಸೆಲ್ದು ಕಾಂಪೊನೆಂಟ್ದು ಸರ್ಕ್ಯೂಟ್ ಡಯಾಗ್ರಾಮ್ ಯಾವುದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಓಮ್ಸ್ ಲಾ ಅಂತಂದ್ರೇನು ಡೆಫಿನೇಷನು, ಅಥವಾ ಓಮ್ಸ್ ಲಾ ಬೇಸ್ ಮೇಲೆ ಈ ರೀತಿ ಕ್ವಶನ್ಸ್ನ ನಾನು ನೋಡಿದ್ದೀನಿ, ಕೇಳಿರೋವಂಥದ್ದು. ಯಾವ ಥರ ಅಂತಂದರೆ, ಓಮ್ಸ್ ಲಾ ಅದು ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಏನು ಅನ್ನೋಂಥದ್ದು.
ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಇರುವಂತಹ ಫಾರ್ಮುಲಾ ಏನು ಅಂತ ಅನ್ನೋದಕ್ಕೆ 4 ಆಪ್ಷನ್ ಕೊಡ್ತಾರೆ. ಅದರಲ್ಲಿ ಒಂದು ಆಪ್ಷನ್ ಈ ರೀತಿಯೂ ಇರುತ್ತೆ, V = I × R. ಸೊ ಈ ಆಪ್ಷನ್ ಎಲ್ಲಿರುತ್ತೆ ಆ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು ಅನ್ನೋಂಥದ್ದು. ಸೊ ಓಮ್ಸ್ ಲಾ ಅನ್ನೋಂಥದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸು ಮತ್ತು ಕರೆಂಟು ಮತ್ತು ರೆಸಿಸ್ಟೆನ್ಸ್ ಇವುಗಳ ಮಧ್ಯೆ ಇರೋ ರಿಲೇಷನ್ಶಿಪ್ನ ಹೇಳುವಂಥದ್ದೇ ಓಮ್ಸ್ ಲಾ ಅನ್ನೋಂಥದ್ದು. ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ ರೆಸಿಸ್ಟೆನ್ಸ್ ಅಂದರೆ ಏನು? ನಾವು ಇಟ್ಸ್ ಇಂಪಾರ್ಟೆಂಟ್. ಇಟ್ಸ್ ಅ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್ನ ಫ್ಲೋ ಆಗೋದನ್ನು ತಡೆಯುವಂತಹ ಒಂದು ಪ್ರಾಪರ್ಟಿ ಇರುವಂತಹ ಒಂದು ಡಿವೈಸೇ ರೆಸಿಸ್ಟೆನ್ಸ್ ಅನ್ನುವಂಥದ್ದು, ಹೌದಲ್ವಾ? ಸೊ ಇದ್ರ ಬಗ್ಗೆನೂ ಕೇಳುವಂಥ ಚಾನ್ಸಸ್ ಇದೆ. ಈಗ ನಾನು ಏನು ಹೇಳಿದೆ ಸ್ಟೇಟ್ಮೆಂಟು, ಆ ಸ್ಟೇಟ್ಮೆಂಟ್ನ ಇಟ್ಕೊಂಡು ರೆಸಿಸ್ಟೆನ್ಸ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ, 4 ಆಪ್ಷನ್, ರೆಸಿಸ್ಟೆನ್ಸ್ನ ಸಮೇತ 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ ನೀವು 4 ಆಪ್ಷನಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಯಾವ ಆಪ್ಷನಲ್ಲಿರುತ್ತೆ ಆ ಆಪ್ಷನ್ನ ನೀವು ಟಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಜೊತೆಗೆ SI ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ಸೊ ಅದನ್ನು ತಿಳ್ಕೊಳ್ಳಿ. ಸೊ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ಟು ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್ ಅಂತ ಕೇಳಿದ್ರೆ ರೆಸಿಸ್ಟೆನ್ಸ್ ಅಂತ ನೀವು ಬರೀಬೇಕು. SI ಈಸ್ ಓಮ್. ಆ್ಯಂಡ್ ನೆಕ್ಸ್ಟ್ ರಿಯೋಸ್ಟಾಟ್ನು ಕೇಳುವಂಥ ಚಾನ್ಸಸ್ ಇದೆ. ಸೊ ರಿಯೋಸ್ಟಾಟ್ದು ಡೆಫಿನೇಷನ್ನ ನೀವು ನೋಡ್ಕೊಂಡಿರ್ಬೋದು. ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಅನ್ನೋದು ನನ್ನ ಒಂದು ಅನುಭವ ಅಥವಾ ನಾನು ನೋಡಿದ ಪ್ರಕಾರ ಆ್ಯಕ್ಚುಲಾಗಿ ಆ ರೆಸಿಸ್ಟೆನ್ಸ್ ಅನ್ನೋಂಥ ವರ್ಡ್ ಬಂದಿದೆ. ಹಾಗಾಗಿ ಪ್ರಿಫರೆನ್ಸ್ ನೀವು ರೆಸಿಸ್ಟೆನ್ಸು ಎಲ್ಲದಕ್ಕೂ ಕೊಡಬೇಕು, ರೆಸಿಸ್ಟೆನ್ಸ್ಗೆ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋಂಥದ್ದು. ಓಕೆ, ಸೊ ನೆಕ್ಸ್ಟ್ ಈಸ್ ರೆಸಿಸ್ಟಿವಿಟಿದು SI ಯೂನಿಟ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ರೆಸಿಸ್ಟಿವಿಟಿದು SI ಯೂನಿಟ್ ವಿಲ್ ಬಿ ಓಮ್ ಮೀಟರ್ ಅನ್ನೋಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ಅಥವಾ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್. ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದು ಈ ರೀತಿಯಾಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್ ಅಂತ ಕೊಟ್ಬಿಟ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಂಡಕ್ಟರ್ನೂ ಕೊಡ್ತಾರೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಕೊಡ್ತಾರೆ, ಟೆಂಪ್ರೇಚರ್ ಅಂತ ಕೊಟ್ಟು ನೇಚರ್ ಆಫ್ ದ ಮೆಟೀರಿಯಲ್ಲು ಕೊಟ್ಟು ಲಾಸ್ಟ್ 4ನೇ ಆಪ್ಷನಲ್ಲಿ ಆಲ್ ಆಫ್ ದ ಎಬೋ ಅಂತ ಕೊಡ್ಬೋದು. ಆಗ ನೀವು ಯಾವುದನ್ನು ಮಾಡಬೇಕು, ಯಾವುದನ್ನು ಟಿಕ್ ಮಾಡಬೇಕು? ದ ಡಿ ಆಪ್ಷನ್ ಈಸ್ ರೈಟ್. ಸೊ ಡಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಇನ್ನು ರೆಸಿಸ್ಟೆನ್ಸ್ ಇನ್ ಸೀರೀಸ್. ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸಲ್ಲಿ ನೀವು ಮೊದಲನೇದಾಗಿ ಕಲಿಬೇಕಾಗಿರೋದು ಏನು ಅಂತಂದರೆ ಕರೆಂಟ್ ವಿಲ್ ರಿಮೇನ್ ಸೇಮ್ ಇನ್ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ಈ ರೆಸಿಸ್ಟೆನ್ಸ್ಗಳ ಮಧ್ಯೆ ಇರೋ ಕರೆಂಟು ವಿಲ್ ಬಿ ರಿಮೇನ್ ಸೇಮ್. ಅದು ಕರೆಕ್ಟಾಗಿ ಒಂದು ಪಾಯಿಂಟ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟು. ಆ್ಯಂಡ್ ಸೆಕೆಂಡ್ ಪಾಯಿಂಟು ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ಗಳು ಬರುತ್ತೆ. ಹಾಗಾಗಿ ಫಾರ್ಮುಲಾಸ್ಗಳು ಯಾವುದ್ಯಾವ್ದು ಕಲಿಬೇಕು ಅಂತ ಹೇಳ್ತೀನಿ. ಮೊದಲನೇದು ಇದನ್ನು ಕಲೀರಿ, RS ಅಂದರೆ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಟೋಟಲ್ ರೆಸಿಸ್ಟೆನ್ಸನ್ನು ಕೇಳಿದ್ರೆ ನಿಮಗೆ ಫಾರ್ಮುಲಾ R1 + R2 + R3 ಅಂದರೆ 3 ರೆಸಿಸ್ಟರ್ಸ್ ಕೊಟ್ಟಿದ್ರೆ R1 + R2 + R3, 2 ರೆಸಿಸ್ಟರ್ಸ್ ಕೊಟ್ಟಿದ್ರೆ R1 + R2, 5 ರೆಸಿಸ್ಟರ್ಸ್ ಕೊಟ್ಟಿದ್ರೆ ನಿಮ್ಗೆ ಗೊತ್ತಿದೆ ಈಗ ಹೇಗೆ ಬರೀಬೇಕು ಅನ್ನೋಂಥದ್ದು. ಇದು ಮೊದಲನೇದು ಫಾರ್ಮುಲಾವನ್ನು ನೀವು ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ V = I × R ಅಂತೂ ನೀವು ಹಾಕಲೇಬೇಕು. ಎಲ್ಲೆಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲೆಲ್ಲಿ ಕರೆಂಟ್ ಇದೆ, ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಇದೆ, ಎಲ್ಲೆಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನೋ ವರ್ಡ್ ಇದೆ, ಅಲ್ಲಿ ಓಮ್ಸ್ ಲಾವನ್ನು ಮಾರಿದೇನೆ ಅಪ್ಲೈ ಮಾಡಿ. ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡಿ ಆ ಒಂದು ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಿಡಿ. ಯು ವಿಲ್ ಗೆಟ್ ದ ಆನ್ಸರ್. ಆ್ಯಂಡ್ ಆಲ್ಸೋ ಅದೇ ಆನ್ಸರು ನಿಮ್ಮ ಆಪ್ಷನ್ಲು ಯಾವುದೋ ಒಂದು ಆಪ್ಷನ್ಲಿ ಇರುತ್ತೆ, ನೀವು ಟಿಕ್ ಮಾಡಿ ಬರಿಬೋದು. ಯಾಕೆಂದರೆ ಓಮ್ಸ್ ಲಾ ಹೇಳೋದೇ ಪೊಟೆನ್ಷಿಯಲ್ ಡಿಫ್ರೆನ್ಸು, ಕರೆಂಟು ಮತ್ತು ರೆಸಿಸ್ಟೆನ್ಸ್ ಮಧ್ಯೆ ಇರುವಂತಹ ರಿಲೇಷನ್ಶಿಪ್. ಓಕೆ, ಸೊ ಇಷ್ಟು ರೆಸಿಸ್ಟೆನ್ಸ್ ಇನ್ ಸೀರೀಸ್. ಆದರೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ಲಿ ನೀವು ಕಲಿಬೇಕಾಗಿರೋಂತಹ ಪಾಯಿಂಟ್ ಏನು ಅಂತಂದರೆ ಮೇಯ್ನಾಗಿ ದಟ್ ಫಾರ್ಮುಲಾ ಈಸ್ ಟೋಟಲ್ ಕರೆಂಟ್ದು ಫಾರ್ಮುಲಾ ಆ್ಯಂಡ್ ದಿಸ್ ಒನ್. ಸೊ ಟೋಟಲ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡುವಂತಹ ಫಾರ್ಮುಲಾ 1/Rp = 1/R1 + 1/R2 + 1/R3 ಇಫ್ ದೇ ಹ್ಯಾವ್ ಗಿವನ್ 3 ರೆಸಿಸ್ಟರ್ ಅನ್ನುವಂಥದ್ದು. ಓಕೆ, ಬಟ್ ರೆಸಿಸ್ಟೆನ್ಸಲ್ಲಿ ಅಥವಾ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ಲಿ ಆ್ಯಕ್ಚುಲಾಗಿ ಕರೆಂಟ್ ಅನ್ನುವಂಥದ್ದು ವೇರಿ ಆಗ್ತಾ ಇರುತ್ತೆ. ಬಿಕಾಸ್ ಡಿಫ್ರೆಂಟ್ ಅಪ್ಲಯನ್ಸಸ್ ಮೇಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್. ಹಾಗಾಗಿ ಸೊ ಡಿಫರ್ ಆಗ್ತಾ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಅ ಪ್ಯಾರಲಲ್ ಕಾಂಬಿನೇಷನ್ ಓವರ್ ಸೀರೀಸ್ ಕಾಂಬಿನೇಷನ್ ಅಂದರೆ ಈ ರೀತಿ ಕೇಳುವಂಥ ಚಾನ್ಸಸ್ ಇರಬಹುದು. ಸೊ ಪ್ಯಾರಲಲ್ ಕಾಂಬಿನೇಷನ್ದು ಅಡ್ವಾಂಟೇಜಸ್ ಏನು ಅಂತ ಕೇಳಿ 4 ಆಪ್ಷನ್ಸ್ನ ಕೊಡ್ಬೋದು ನಿಮಗೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದ ಸೋರ್ಸ್ ಆಫ್ ಎನರ್ಜಿ ಕಂಟಿನ್ಯೂಸ್ಲಿ ಗೆಟ್ ಡಿಸಿಪೇಟೆಡ್ ಎಂಟೈರ್ಲಿ ಇನ್ ದ ಫಾರ್ಮ್ ಆಫ್ ಆ್ಯನ್ ಹೀಟ್. ಸೊ ಇದು ಆ್ಯಕ್ಚುಲಾಗಿ ಡೆಫಿನೇಷನ್. ಜೊತೆಗೆ ಇಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದು ಫಾರ್ಮುಲಾ. ದಿಸ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ದಿ ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ಈ ರೀತಿ ಕೇಳುವಂಥ ಚಾನ್ಸಸ್ ಇರ್ಬೋದು. ಸೊ ಜೌಲ್ಸ್ ಲಾ ಆಫ್ ಹೀಟಿಂಗ್ದು ಮ್ಯಾಥಮೆಟಿಕಲ್ ಫಾರ್ಮುಲಾ ಯಾವುದು ಅನ್ನೋದನ್ನ ನಿಮಗೆ 4 ಆಪ್ಷನ್ ಕೊಟ್ಟು ಅದರಲ್ಲಿ ಒಂದು ಆಪ್ಷನ್ ಈ ರೀತಿ ಕೊಟ್ಟಿರ್ತಾರೆ, ಅದೇ H = I² × R × T. ಇದು ಎಲ್ಲಿರುತ್ತೆ ಅದನ್ನು ನೀವು ಪಿಕ್ ಮಾಡಬೇಕು. ಯಾಕೆಂದರೆ
ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನು ಹೇಳುತ್ತೆ ಅಂತಂದರೆ, ಹೀಟ್ ಗಿವನ್ ಟು ಅ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್ ಆ್ಯಸ್ ವೆಲ್ ಆಸ್ ದ ರೆಸಿಸ್ಟೆನ್ಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ಟೈಮ್. ಅದೇ ಜೌಲ್ಸ್ ಲಾ ಆಫ್ ಹೀಟಿಂಗ್. ನಾನು ಈಗೇನು ಹೇಳಿದೆ ಅದೇ ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ದಿಸ್ ವಿಲ್ ಬಿ ದ ಫಾರ್ಮುಲಾ. ಈ ಫಾರ್ಮುಲಾ ಯಾವ ಆಪ್ಷನಲ್ಲಿ ಇರುತ್ತೆ ಅದನ್ನು ಟಿಕ್ ಮಾಡ್ಕೊಳ್ಳಿ ಅನ್ನೋದು. ಸೊ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು ಆಯಿತು ಮತ್ತು ಜೌಲ್ಸ್ ಲಾ ಆಫ್ ಹೀಟಿಂಗು ಆಯಿತು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ, ಈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೇಸ್ ಮೇಲೆ ನಿಮಗೆ ಕೆಲವೊಂದು ಡಿಸೈರೇಬಲ್ ಅಪ್ಲಯನ್ಸಸ್, ಅಂದರೆ ಆ ಒಂದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೇಸ್ ಮೇಲೆ ಇರುವ ಅಪ್ಲಯನ್ಸಸ್ ಯಾವುದು ಅಂತ ಕೇಳ್ಬೋದು. ಆ್ಯಂಡ್ ಅನ್ಡಿಸೈರೇಬಲ್ ಅಪ್ಲಯನ್ಸಸ್ ಯಾವುದು ಅಂತಲೂ ನಿಮಗೆ ಕೇಳುವಂಥ ಚಾನ್ಸಸ್ ಇರ್ಬೋದು. ಸೊ ಯಾವ್ದು ನೋಡಿ. ಸೊ ಈ ಡಿವೈಸಸ್ ಯಾವ್ದು ಎಲೆಕ್ಟ್ರಿಕ್ ಹೀಟರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಬಲ್ಬು, ಎಲೆಕ್ಟ್ರಿಕ್ ಫ್ಯೂಸು, ಇವೆಲ್ಲವೂ ಕೂಡ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಿಂದ ಆಗಿರೋದು ಅಂತಂದರೆ ಅದು ಅಪ್ಲೈ ಆಗುತ್ತೆ ಅಲ್ಲಿ ಅನ್ನೋದು. ಸೊ ವಿಚ್ ಆರ್ ಡಿಸೈರೇಬಲ್. ಸೊ ಈಗ ಅನ್ಡಿಸೈರಬಲ್ ಆಗುತ್ತೆ ಅಂತ ಅನ್ನೋದಾದರೆ ಯಾವುದು ಕಂಪ್ಯೂಟರ್ ಮಾನಿಟರ್ಸು, ಟಿ ವಿ, ಈ ರೀತಿಯಾಗಿರುವಂಥದ್ದು. ಓಕೆ, ಸೊ ಈ ರೀತಿಯಾಗಿರೋ ಕ್ವಶನ್ಸು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಎಕ್ಸಾಮಲ್ಲಿ ಅಂತದ್ದು, MCQ ಕ್ವಶನ್ ತರಹ. ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟಾಗಿ ಒಂದು ಪಾಯಿಂಟ್ ಬರುತ್ತೆ ಅನ್ನೋಂಥದ್ದು, ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ನಾವು ಯೂಸ್ ಮಾಡುವ ಫಿಲಮೆಂಟ್ ಯಾವುದು ಅನ್ನುವಂಥದ್ದು. ಸೊ ಎಲೆಕ್ಟ್ರಿಕ್ ಬಲ್ಬಲ್ಲಿ ನಾವು ಯೂಸ್ ಮಾಡುವಂಥ ಫಿಲಮೆಂಟ್ ಯಾವುದು ಅಂತಂದರೆ ಅದೇ ನಥಿಂಗ್ ಬಟ್ ದ ಟಂಗ್ಸ್ಟನ್. ಓಕೆ, ಇದು ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಟಂಗ್ಸ್ಟನ್ನ ನಾವು ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಆ್ಯಸ್ ಅ ಫಿಲಮೆಂಟ್ ಆಗಿ. ಇದು ಒಂದು MCQ ಥರ ಕೇಳ್ಬೋದು. ಎರಡನೇದು, ಯಾಕೆ ಟಂಗ್ಸ್ಟನ್ನೇ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೇಳೋದಾದರೆ, ಸೊ ಇಟ್ ಡಸ್ ನಾಟ್ ಆಕ್ಸಿಡೈಸ್ ರೆಡೈಲಿ ಆ್ಯಂಡ್ ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್. ಇವೆರಡು ಪಾಯಿಂಟಿಂದ. ಸೊ ಇದರಲ್ಲಿ ಎರಡು ಆಪ್ಷನಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ನು ನಿಮಗೆ ಅಲ್ಲಿ ಇದ್ದು, ಇನ್ನು ಬೇರೆ 3 ಆಪ್ಷನ್ ತಪ್ಪು ಕೊಟ್ಟಿರ್ತಾರೆ. ಸೊ ನೀವು ಯಾವ ಆಪ್ಷನ್ ರೈಟ್ ಅದನ್ನು ಪಿಕ್ ಮಾಡಬೇಕು. ಸೊ ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತೀವಿ ಅನ್ನೋಂಥದ್ದು ಈಗಾಗಲೇ ಹೇಳಿದ್ದೀನಿ ನಾನು. ಸೊ ಆ ಆಪ್ಷನ್ ಎಲ್ಲಿರುತ್ತೆ ಅದನ್ನು ನೀವು ಪಿಕ್ ಮಾಡಿ ಬರಿಬೇಕಾಗಿರುವಂಥದ್ದು. ಓಕೆ, ಸೊ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದರೆ ಎಲೆಕ್ಟ್ರಿಕ್ ಫ್ಯೂಸ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಫ್ಯೂಸ್ ಬೇಸ್ ಮೇಲೆ ಒಂದು ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಚಿಲ್ಡ್ರನ್ಸ್. ಇಟ್ಸ್ ಅ ಸೇಫ್ಟಿ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ಅವರ್ ಅಪ್ಲಯನ್ಸಸ್ ಇನ್ ಕೇಸ್ ಆಫ್ ಅ ಶಾರ್ಟ್ ಸರ್ಕ್ಯೂಟ್. ಸೊ ಕ್ವಶನ್ ಈ ರೀತಿಯೂ ಕೇಳ್ಬೋದು. ದ ಸೇಫ್ಟಿ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ಅವರ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇನ್ ಕೇಸ್ ಆಫ್ ಶಾರ್ಟ್ಕಟ್ ಈಸ್ ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಬರಿಬೇಕಾಗಿರುವಂಥದ್ದು ಯಾವುದು ಅಂದರೆ ಫ್ಯೂಸ್, ಅಥವಾ ನೀವು ಪಿಕ್ ಮಾಡಿ ಶೇಡ್ ಮಾಡಬೇಕಾಗಿರೋದು ಯಾವುದು ಅಂದರೆ ಫ್ಯೂಸ್ ಅನ್ನೋಂಥದ್ದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಕೇಳ್ಬೋದು, ಏನು ಫ್ಯೂಸ್ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ. ಸೊ ಫ್ಯೂಸು ಲೈವ್ ಓವರ್ನ ಜೊತೆ ಸೀರೀಸ್ ರೀತಿಯಲ್ಲಿ ಕನೆಕ್ಟ್ ಆಗಿರುತ್ತೆ. ಯಾಕೆ ಸೀರೀಸಲ್ಲಿ ಪ್ಯಾರಲಲ್ ಯಾಕೆ ಆಗಿರಲ್ಲ ಅಂತಂದರೆ, ಸಿಂಪಲ್, ಸೀರೀಸಲ್ಲಿ ನೀವು ಕಲ್ತಿದ್ದೀರ ಚಿಲ್ಡ್ರನ್ಸ್. ಸೀರೀಸಲ್ಲಿ ಏನು ಗೊತ್ತು ನಿಮಗೆ? ಇಫ್ ಒನ್ ಕಾಂಪೋನೆಂಟ್ ಫೇಲ್ ಮೀನ್ಸ್ ಆಲ್ ದ ಅದರ್ ಕಾಂಪೋನೆಂಟ್ ವಿಲ್ ನಾಟ್ ವರ್ಕ್. ಹೌದಲ್ಲ? ನಿಮ್ಮ ಮೀಟರ್ ಬೋರ್ಡ್ ಪಕ್ಕದಲ್ಲಿ ಫ್ಯೂಸ್ ಇರುತ್ತಲ್ಲ. ಸೊ ಯಾವುದೇ ಎಲೆಕ್ಟ್ರಿಷಿಯನ್ ಬಂದು ನಿಮ್ಮ ಮನೆಯಲ್ಲಿ ವರ್ಕ್ ಮಾಡಬೇಕಾದ್ರೆ ಮೊದಲು ತೆಗೆಯುವಂಥದ್ದೇ ಫ್ಯೂಸು. ಅದರರ್ಥ ಫ್ಯೂಸು ನಿಮಗೆ ಅಕಸ್ಮಾತಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದರೆ, ಸೀರೀಸ್ ಕನೆಕ್ಷನ್ ಯಾಕಿರುತ್ತೆ ಅಂದರೆ, ಶಾರ್ಟ್ ಸರ್ಕ್ಯೂಟ್ ಆದರೆ ಅದು ಏನಾಗುತ್ತೆ, ಅಲ್ಲಿ ಇರುವಂತಹ ಒಂದು ಅಲ್ಯೂಮಿನಿಯಂ ವೈರ್ ಕಟ್ ಆಗುತ್ತೆ. ಸೊ ದಟ್ ನೆಕ್ಸ್ಟ್ ಮುಂದೆ ಕರೆಂಟ್ ಹೋಗಲ್ಲ ಅನ್ನೋವಂಥದ್ದು, ಅಂದರೆ ಪಾಸ್ ಆಗಲ್ಲ. ಸೊ ಶಾರ್ಟ್ ಸರ್ಕ್ಯೂಟಿಂದ ನಾವು ಬಚಾವಾಗ್ಬೋದು. ಸೊ ಹಾಗಾಗಿ ಫ್ಯೂಸ್ನ ನಾವು ಯೂಸ್ ಮಾಡುವಂಥದ್ದು ಒಂದು. ಆ್ಯಂಡ್ ಫ್ಯೂಸಲ್ಲಿ ನಾವು ಸೀರೀಸ್ ಕನೆಕ್ಷನನ್ನು ಸೀರೀಸ್ ಕನೆಕ್ಷನ್ ಅನ್ನೋಂಥದ್ದು ಇರುತ್ತೆ ಅನ್ನೋಂಥದ್ದು. ಆ್ಯಂಡ್ fuse is always connected in series with a live wire. Okay, and fuse has a low melting point. ಇದು ಕೆಲವೊಂದು ಪಾಯಿಂಟ್ಸ್ಗಳು ನೀವು ಫ್ಯೂಸ್ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು. ಆ್ಯಂಡ್ ದ ಲಾಸ್ಟ್ ಟಾಪಿಕ್ ದಟ್ ಯು ನೀಡ್ ಟು ಲರ್ನ್ ಈಸ್ ಎಲೆಕ್ಟ್ರಿಕ್ ಪವರ್. ಸೊ ಪವರ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ದ ರೇಟ್ ಎಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಇಸ್ ಕನ್ಸ್ಯೂಮ್ಡ್. ಸೊ ಎಲೆಕ್ಟ್ರಿಕ್ ಎನರ್ಜಿ ಎಷ್ಟು ಖರ್ಚಾಗಿದೆ ಅಂತ ಹೇಳೋದೇ ಎಲೆಕ್ಟ್ರಿಕ್ ಪವರ್ ಅನ್ನೋಂಥದ್ದು. ಹಾಗಾದರೆ ಎಲೆಕ್ಟ್ರಿಕ್ ಎನರ್ಜಿ ಇಸ್ ಕನ್ಸ್ಯೂಮ್ಡ್ ಅಂತ ಕೇಳಿಬಿಟ್ಟು ಡ್ಯಾಶ್ ಅಂತ ಕೇಳಿದ್ರೆ ಯು ನೀಡ್ ಟು ರೈಟ್ ಡೌನ್ ದ ಆನ್ಸರ್ ಆ್ಯಸ್ ಎಲೆಕ್ಟ್ರಿಕ್ ಪವರ್ ಅನ್ನೋಂಥದ್ದು. ಆ್ಯಂಡ್ ಆಲ್ಸೋ ದೇ ವಿಲ್ ಆಸ್ಕ್ ವಾಟ್ ಈಸ್ ದ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್. ಸೊ P is equals to V into I. ದಟ್ ಈಸ್ ಅ ಒನ್ ಥಿಂಗ್. ಎರಡನೇದು ಫಾರ್ಮುಲಾ ಇದೆ, P equals V into I, ವೇರ್ P is called as power, V is called as voltage, nothing but voltage, and I is called as current. ಕರೆಕ್ಟಾ? V ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಇಲ್ಲಿ ನಿಮಗೆ ಪ್ರಾಬ್ಲಮ್ನ ಎಲೆಕ್ಟ್ರಿಕ್ ಪವರ್ ಬೇಸ್ ಮೇಲೆ ಕೇಳುವಂಥ ಚಾನ್ಸಸ್. ಇದರಲ್ಲಿ ಸುಮಾರು ಫಾರ್ಮುಲಾಸ್ಗಳಿರೋದ್ರಿಂದ ಈ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನೂ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಈಗ ನೆಕ್ಸ್ಟ್ ನಾನು ಅದನ್ನು ಕೂಡ ಮಾತಾಡ್ತೀನಿ, ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೂಡ ತೊಗೊಂಡು ಸಾಲ್ವ್ ಮಾಡ್ಕೊಡ್ತೀನಿ ಅನ್ನೋಂಥದ್ದು. ಓಕೆ,
ಸೊ ಎಸ್ ಎ ಯೂನಿಟ್ ಕೇಳ್ತಾರೆ. ಎಸ್ ಎ ಯೂನಿಟ್ ಇಸ್ ವ್ಯಾಟ್ ಆ್ಯಂಡ್ 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಹವರ್ಸ್ ಅಂತ ಕೇಳ್ತಾರೆ. ಸೊ 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ಸ್ ಟು 3.6 ಇಂಟು 10⁶ ಜೌಲ್ಸ್ ಅನ್ನುವಂಥದ್ದು. ಓಕೆ, ಸೊ ಇನ್ನು ನಾವು MCQ ಕ್ವಶನ್ಗೆ ಬರೋದಾದರೆ, ಫಸ್ಟ್ ಕ್ವಶನ್, 2 devices are connected between 2 points, say A and B, in parallel. The physical quantity that will remain the same between the 2 points. See, simple. A B ಅನ್ನೋಂಥದ್ದು ಎರಡು ಒಂದು ನಿಮಗೆ ಡಿವೈಸಸ್ ಇದೆ. Okay, so it has been connected in parallel. So I'll write like this. So this is a device, this is a B device which are connected in a parallel. ಹಾಗಾಗಿ ಎ ಬಿನ ಈ ರೀತಿಯಾಗಿ ನಾನು ಬರ್ದೆ. ಓಕೆ, ನಾವು ದ ಫಿಸಿಕಲ್ ಕ್ವಾಂಟಿಟಿ ದಟ್ ವಿಲ್ ರಿಮೈನ್ ಸೇಮ್. ಸೊ ಹಾಗಾದ್ರೆ ಈ 4ರಲ್ಲಿ ಯಾವ ಕ್ವಾಂಟಿಟಿ ನಿಮಗೆ ರಿಮೈನ್ ಸೇಮ್ ಆಗಿ ಉಳಿಯುತ್ತೆ, ಅಂದರೆ ಏನು ಚೇಂಜ್ ಆಗದೇ ಉಳಿಯುತ್ತೆ ಅನ್ನೋಂಥದ್ದನ್ನ ಕೇಳಿರೋಂಥದ್ದು. ಸೊ ಪ್ಯಾರಲಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ಕರೆಂಟು ನಿಮಗೆ ಚೇಂಜ್ ಆಗುತ್ತೆ, ಡಿವೈಸಿಂದ ಡಿವೈಸ್ಗೆ ನಿಮಗೆ ಕರೆಂಟು ಚೇಂಜ್ ಆಗುತ್ತೆ. ಹಾಗಾದರೆ ಆಗಲ್ಲ. ಸೊ ಹಾಗಾದರೆ ಸೆಕೆಂಡ್ ಆಪ್ಷನ್ ನೋಡೋದಾದರೆ, ಸೆಕೆಂಡ್ ಆಪ್ಷನ್ ಏನು, ವೋಲ್ಟೇಜ್. ಎಸ್, ವೋಲ್ಟೇಜ್ ವಿಲ್ ರಿಮೈನ್ ಸೇಮ್. ಹಾಗಾದರೆ ಮೂರನೇ ಆಪ್ಷನ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಸೆಕೆಂಡ್ ಆಪ್ಷನ್ನೇ ಕರೆಕ್ಟು. ಎ ಬಿ ಅನ್ನೋಂಥ ಡಿವೈಸು ನಿಮಗೆ ಪ್ಯಾರಲಲ್ಲಿ ಕನೆಕ್ಟ್ ಆಗಿದ್ದರೆ ವೋಲ್ಟೇಜ್ ವಿಲ್ ರಿಮೈನ್ ಸೇಮ್. ಸೊ ಬಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಇನ್ನು ಸೆಕೆಂಡ್ ಕ್ವಶನ್, ರೆಸಿಸ್ಟೆನ್ಸ್ ಆಫ್ 1000 ohm has a current of 0.25 ampere throughout it. When it is connected to the terminals of a battery, the potential difference across the end of a resistor. ನೋಡಿ 1000 ಅನ್ನೋದು ಓಮ್. ಹಾಗಾದರೆ ರೆಸಿಸ್ಟೆನ್ಸ್ ದೇ ಹ್ಯಾವ್ ಗಿವನ್ 1000. ನೆಕ್ಸ್ಟು ಅವ್ರು ಇನ್ನೇನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ, ಐ ಥಿಂಕ್ಸ್. ನೋ ಅವ್ರು ಕೊಟ್ಟಿರೋಂಥದ್ದು ನೋಡಿ, ಓಕೆ, 0.25 ಆಂಪಿಯರ್ ಅಂದರೆ ಕರೆಂಟ್ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ I is equals to 0.25. ಹಾಗಾದರೆ ನಿಮಗೆ V is equals to I into R ಅನ್ನೋಂಥದ್ದು ಆ್ಯಕ್ಚುಲಾಗಿ ಫಾರ್ಮುಲಾ, ಅದೇ ನಥಿಂಗ್ ಮಾಡ್ತಾ ಓಮ್ಸ್ ಲಾ. ಸೊ ಇಲ್ಲಿ ನೋಡಿ ಅವ್ರು ಕೇಳಿರೋದೇನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ. ಹಾಗಾದರೆ V is equals to I into R ಇಸ್ ದ ಫಾರ್ಮುಲಾನ ಮಲ್ಟಿಪಲ್ ಮಾಡಿ. I ಅಂದರೆ ಎಷ್ಟು, 0.25 ಇಂಟು 1000. ಸೊ ಆನ್ಸರ್ ನೀವೇ ಮಾಡ್ಕೋಬೋದಾ, ಇಸ್ ದ 250 ವೋಲ್ಟ್ ಆರ್ 1000 ವೋಲ್ಟ್ ಆರ್ 4 ವೋಲ್ಟ್. ನೀವೇ ಮಲ್ಟಿಪಲ್ ಮಾಡಿ 4 ಆಪ್ಷನ್ಲಿ ಯಾವುದಿದೆ ಅಂತ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ. ಯಾಕೆಂದರೆ ಫಾರ್ಮುಲಾ ಹಾಕಿದ್ದೀನಿ. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅಂದರೆ ಕರೆಂಟ್ ಕೊಟ್ಟಿದ್ದಾನೆ, ಆ್ಯಂಡ್ ಆರ್ ಅಂದರೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ 1000. ಸೊ ಆನ್ಸರ್ ಫೈಂಡ್ ಔಟ್ ಮಾಡ್ಕೋತೀರಾ. ನೆಕ್ಸ್ಟ್ ಕ್ವಶನ್, ಕೆಲವರು ನಿಮಗೆ ಕೊಡ್ತೀನಿ ಈಸಿ ಇರೋವಂಥದ್ದು, ಹಾಗಾಗಿ ನೀವೇ ಮಾಡಿ ಇರೋವಂಥದ್ದು. ಸ್ಟಿಲ್ ಇಫ್ ಯು ಹ್ಯಾವ್ ಡೌಟ್, ಲೆಟ್ ಮಿ ಜಸ್ಟ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರೆ ಅದ್ರ ಬೇಸ್ ಮೇಲೆ ಅದೇ ವಿಡಿಯೋನ, ಅದೇ ಪ್ರಾಬ್ಲಮ್ ಮೇಲಿರೋ ವಿಡಿಯೋನ ನಾನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. An electric bulb is connected to a 220 volt generator. The current is 0.50 amp. What is the power of the bulb? Now it is come to the power, electric power the concept. So electric power concept ಬಂದಾಗ power the formula ಗೊತ್ತಾ, P is equals to V into I. This is the formula. ನಾವು ಏನೇನು ಕೊಟ್ಟಿದ್ದಾರೆ ನೋಡೋಣ. ಅವ್ರು ಕೊಟ್ಟಿರೋದು 220 ವೋಲ್ಟ್ ಜನರೇಟರ್, ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ V ಎಷ್ಟು 220. ನೆಕ್ಸ್ಟು ಐ ಕೊಟ್ಟಿದ್ದಾನೆ 0.5 ಆ್ಯಂಪ್. ಫಾರ್ಮುಲಾ ಏನು ಹೇಳುತ್ತೆ, P is equals to V into I. ಸೊ ದೇರ್ಫೋರ್, ಸೊ ನೀವು ಮಲ್ಟಿಪಲ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ ಎಷ್ಟು, 220 ಇಂಟು 0.50 ಆರ್ 0.5. ಇಫ್ ಯು ಮಲ್ಟಿಪಲ್ ದಿಸ್ ವಿಲ್ ಗೆಟ್ ದ ಆನ್ಸರ್. ಸೊ ದ ಆನ್ಸರ್ ವಿಲ್ ಬಿ 110 ವ್ಯಾಟ್. ಸೊ ಪವರ್ದು ಫಾರ್ಮುಲಾ ಗೊತ್ತಿತ್ತು, ಹಾಗಾಗಿ ಡೈರೆಕ್ಟಾಗಿ P ಈಕ್ವಲ್ಸ್ V ಇಂಟು I ಹಾಕ್ತೆ ನಿಮ್ಗೆ ಆನ್ಸರ್ ಸಿಕ್ತು ಅನ್ನೋಂಥದ್ದು. Okay, so next question, what is the commercial unit of electrical energy? Electrical energy du commercial unit yavudu? So electrical energy du commercial unit andre nothing but it's kilowatt hour. Okay, sorry, so it's kilowatt hour. So therefore C option is right. Okay, next question, the heating element of electric iron is made up of. ಡೈರೆಕ್ಟಾಗಿ ಬರ್ಬಿಡ್ತೀನಿ, ಐ ಥಿಂಕ್ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಕೆಲವೊಂದು ಟಾಪಿಕ್ಸ್ಗಳು. ಸೊ ಹೀಟಿಂಗ್ ಎಲಿಮೆಂಟ್ ಆಫ್ ಎಲೆಕ್ಟ್ರಿಕ್ ಐರನ್ ಈಸ್ ಮೇಡ್ ಅಪ್ ಆಫ್ ದಿ ನೈಕ್ರೋಮ್. ಓಕೆ, ಸೊ ನೈಕ್ರೋಮ್ ಇಸ್ ಯುವರ್ ಆನ್ಸರ್. ಸಿ ಆಪ್ಷನ್ ಈಸ್ ರೈಟ್. ಸೊ ಸಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಅ ಕೂಲರ್ ಆಫ್ 1500 ವ್ಯಾಟ್ 200 ವೋಲ್ಟ್ ಆ್ಯಂಡ್ ಫ್ಯಾನ್ ಆಫ್ 500 ವ್ಯಾಟ್ 200 ವೋಲ್ಟ್ ಆರ್ to be used from a household supply. The rate of fuse to be used is. This is the question ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. ಅ ಕೂಲರ್ ಆಫ್ 1500 ವ್ಯಾಟ್ ಅಂತೆ, 200 ವೋಲ್ಟ್ ಅಂತೆ.
ಓಕೆ. ಸೊ ಫ್ಯಾನ್ದು ಕೂಡ ಕೊಟ್ಟಿದ್ದಾರೆ 500 ವ್ಯಾಟು 200 ವೋಲ್ಟು ಆರ್ ಟು ಬಿ ಯೂಸ್ ಫ್ರಮ್ ಅ ಹೌಸ್ ಹೋಲ್ಡ್ ಸಪ್ಲೈ. ಹೌಸ್ ಹೋಲ್ಡರ್ ಅಂದರೆ ಮನೆಗಳಲ್ಲಿ ಯೂಸ್ ಮಾಡಬೇಕು. ಹಾಗಾದರೆ ಫ್ಯೂಸ್ದು ರೇಟಿಂಗ್ ಏನಿರುತ್ತೆ, ಇದು ಆ್ಯಕ್ಚುಲಿ ಕ್ವಶನ್. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ನೋಡಿ, ಈ ಪ್ರಾಬ್ಲಮಲ್ಲಿ ರೇಟಿಂಗ್ ಆಫ್ ಫ್ಯೂಸ್ ಅಂತಂದರೆ ಅದರ ಅರ್ಥ, ಈಗ ಫ್ಯೂಸ್ ಅಂತಂದರೆ ಏನು, ಕರೆಂಟನ್ನು ಪಾಸ್ ಮಾಡೋವಂಥದ್ದು. ಅದರ ಅರ್ಥ ಇಲ್ಲಿ ಎಷ್ಟು ಕರೆಂಟ್ ಯೂಸ್ ಆಗುತ್ತೆ ಅನ್ನೋಂಥದ್ದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಇಸ್ ದಟ್ 2.5 ಆ್ಯಂಪ್, 5 ಆ್ಯಂಪ್ ಆರ್ 7.5 ಆ್ಯಂಪಿಯರ್ ಅಥವಾ 10 ಆ್ಯಂಪಿಯರ್. ಸೊ ಎಷ್ಟು ಕರೆಂಟ್ ಯೂಸ್ಡ್ ಆಗಿದೆ ಅನ್ನೋದನ್ನು ಯು ನೀಡ್ ಟು ಫೈಂಡ್, ಹೌದಲ್ವಾ? ಸೊ ಇದಕ್ಕೆ ಈಗ ಪವರ್ ಫಾರ್ಮುಲಾ ಯೂಸ್ ಮಾಡೋಣ. P is equals to V into I. ಬಟ್ ಆದರೆ ನಮಗೆ ಕರೆಂಟ್ ಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ, ಐ ಫಾರ್ಮುಲಾವನ್ನು ಇಂಟರ್ಚೇಂಜ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ P by V ಆಯಿತು. ಸೊ ವೇರ್ P is called as power, V is called as volt. ಈಗ ಕ್ವಶನ್ ಓದಿ, ಅ ಕೂಲರ್ ಆಫ್ 1500 ವ್ಯಾಟ್ ಪ್ಲಸ್ 500 ವ್ಯಾಟ್ ಎರಡಿದೆ. ಸೊ ಎರಡ್ರದ್ದು ನಾವು ಸೇರಿಸಿ ಕರೆಂಟ್ನ ಫೈಂಡ್ ಔಟ್ ಮಾಡಬೇಕಾದ್ರಿಂದ ಅವೆರಡು 1500 ಮತ್ತು 500 ವ್ಯಾಟ್ ಅನ್ನೋದು ಪವರ್ ಅಲ್ವಾ, ಅವೆರಡನ್ನ ಆ್ಯಡ್ ಮಾಡಿಬಿಡೋಣ. ಸೊ ಪವರ್ ಏನಾಗುತ್ತೆ, ಎರಡು ಡಿವೈಸ್ ಇರೋದ್ರಿಂದ P1 ಪ್ಲಸ್ P2 ಮಾಡಿಬಿಡ್ತೀನಿ. ಸೊ 1500 ಪ್ಲಸ್ 500 ಮಾಡಿಬಿಡ್ತೀನಿ. ಯಾಕಂದರೆ ಎರಡು ಡಿವೈಸ್ದು ಕರೆಂಟ್ ಕಂಡುಹಿಡಿಬೇಕಲ್ವ ನಾನು, ಅದಕ್ಕೋಸ್ಕರ. ಸೊ ಹಾಗಾದರೆ ಪವರ್ ಎಷ್ಟಾಯಿತು ಅಂತಂದರೆ ಪವರ್ ಇಟ್ ವಿಲ್ ಬಿ ಈಕ್ವಲ್ಸ್ ಟು 2000 ವ್ಯಾಟ್ ಆಯಿತು. ಓಕೆ. ಸೊ ಬಟ್ ಕ್ವಶನ್ ನೋಡಿ, ಕ್ವಶನಲ್ಲಿ ಎರಡೂ ಕಡೆಯೂ ಕೂಡ ನಿಮಗೆ ವೋಲ್ಟ್ ಇರೋದು 200. ಓಕೆ. ಸೊ ಅಂದರೆ ವೋಲ್ಟೇಜ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದು ಸೇಮ್ 200. ಹಾಗಾಗಿ ಸೊ 200 ತೊಗೋತೀನಿ ನಾನು. ಸೊ ಹಾಗಾದರೆ P ಎಷ್ಟಾಯಿತು, 2000 ಆಯಿತು. ಓಕೆ. ಆ್ಯಂಡ್ V ಎಷ್ಟಾಯಿತು, 200 ಆಯಿತು. ಈಗ ಫಾರ್ಮುಲಾ ಏನು ಹೇಳುತ್ತೆ, ನಾವು ಕರೆಂಟ್ ತಾನೇ ಕಂಡುಹಿಡಿಬೇಕು. I is equals to P by V. ಸಿಂಪಲ್, ಡೇಟಾ ಸಿಕ್ಕಿದೆ, ಡಿವೈಡ್ ಮಾಡಿ. ಸೊ 2000 ಡಿವೈಡೆಡ್ ಬೈ 200. ಸೊ 2 ಕ್ಯಾನ್ಸಲ್. ಸೊ 20. ಸೊ 2 1s are 2 10s are. So therefore the current will be I is equals to 10 amp. ಸೊ ಎಷ್ಟು ಕರೆಂಟ್ ಯೂಸ್ ಆದಂಗೆ ಆಯಿತು, 10 ಆ್ಯಂಪ್ ಅಷ್ಟು ಕರೆಂಟ್ ಯೂಸ್ ಆದಂಗೆ ಆಯಿತು. ಹಾಗಾಗಿ ಡಿ ಆಪ್ಷನಲ್ಲಿ ಅದು ಆನ್ಸರ್ ಇದೆ. ಸೊ ಡಿ ಆಪ್ಷನ್ ಇಸ್ ರೈಟ್. ಸೊ ಸಿಂಪಲ್. ಸೊ ಎರಡೂ ಡಿವೈಸಲ್ಲಿ ಫ್ಯೂಸ್ ರೇಟಿಂಗ್ ಅಂದರೆ ಅದರರ್ಥ ಎಷ್ಟು ಕರೆಂಟ್ ಯೂಸ್ ಆಗಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಕರೆಂಟನ್ನು ಫೈಂಡ್ ಔಟ್ ಮಾಡಿದರೆ ಬೈ ಯೂಸಿಂಗ್ ಫಾರ್ಮುಲಾ I is equals to P by V. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಕ್ಯಾಲ್ಕುಲೇಟ್ ದ ಕರೆಂಟ್ ಫ್ಲೋಸ್ ಥ್ರೂ ದ 10 ಓಮ್ ರೆಸಿಸ್ಟರ್ ಇನ್ ದ ಫಾಲೋವಿಂಗ್ ಸರ್ಕ್ಯೂಟ್. ನೋಡಿ, ಅಲ್ಲಿ ಕೊಟ್ಟಿರುವಂಥದ್ದು ಪ್ಯಾರಲಲ್ ಸರ್ಕ್ಯೂಟ್, ಅಂದರೆ ಪ್ಯಾರಲಲ್ ಆಗಿ ರೆಸಿಸ್ಟರ್ಸನ್ನ ನಿಮಗೆ ಹಾಕಿದ್ದಾರೆ ಅನ್ನುವಂಥದ್ದು. ಆದರೆ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅನ್ನೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಡಿ. ಕ್ಯಾಲ್ಕುಲೇಟ್ ದ ಕರೆಂಟ್, ಯು ನೀಡ್ ಟು ಫೈಂಡ್ ದ ಕರೆಂಟ್ ಅಂತೆ. ಬಟ್ ಯಾವುದ್ರದ್ದು ಫ್ಲೋಸ್ ಥ್ರೂ 10 ಓಮ್. ನಾನೇನು ಹೇಳಿದೆ, ಪ್ಯಾರಲಲ್ಲಿ ನಿಮಗೆ ಬೇರೆ ಬೇರೆ ರೆಜಿಸ್ಟರ್ಸು, ಬೇರೆ ಬೇರೆ ಡಿವೈಸಸ್ಗಳಿಗೆ ಬೇರೆ ಬೇರೆ ತರಹ ಕರೆಂಟ್ ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಅವ್ರು ಕೇಳಿರೋದು ಏನು ಅಂದರೆ, 10 ಓಮಲ್ಲಿ ಇರುವಂತಹ ನೀವು ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. 10 ಓಮ್ ರೆಜಿಸ್ಟರ್ಸಲ್ಲಿ ಫ್ಲೋ ಆಗ್ತಾ ಇರುವ ಕರೆಂಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ 6 ವೋಲ್ಟ್ ಬ್ಯಾಟ್ರಿ ಇದೆ. ಹಾಗಾದರೆ ಫಾರ್ಮುಲಾ ಏನು ನೋಡಿ, V is equals to I into R is your ಫಾರ್ಮುಲಾನ. ದಿಸ್ ಈಸ್ ಕಾಲ್ಡ್ ಆಸ್ ಓಮ್ಸ್ ಲಾ. ಆದರೆ ನನಗೆ ಇಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ, ಕರೆಂಟಾ. ಸೊ ಹಾಗಾದರೆ ಕರೆಂಟ್ ಫಾರ್ಮುಲಾ ಏನಾಗುತ್ತೆ, ಸೊ I is equals to V by R. ಓಕೆ. ಸೊ ದೇರ್ಫೋರ್ ಫಾರ್ಮುಲಾದಲ್ಲಿ I is equals to V ಅಂತಂದರೆ ಗೊತ್ತಾ, 6 ಡಿವೈಡೆಡ್ ಬೈ, ನೋಡಿ ಇಲ್ಲಿದೆ 6 ಡಿವೈಡೆಡ್ ಬೈ R. ರೆಸಿಸ್ಟೆನ್ಸ್ ಅಂದರೆ 10 ಓಮ್ ತೊಗೋಬೇಕು. ಸೊ ದೇರ್ಫೋರ್ 10. ಸೊ I is equals to, ಸೊ ಡಿವೈಡ್ ಮಾಡಿ, ಡಿವೈಡ್ ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತೆ, ಸೊ ಡಿವೈಡ್ ಮಾಡಿದಾಗ 0.6 ಸಿಗುತ್ತೆ. ಸೊ ದೇರ್ಫೋರ್ 0.6 is your answer, which is B option is right. ಓಕೆ. ಸೊ ಇಫ್ ಸಪೋಸ್ ಮೂರಲ್ಲೂ ಕೇಳಿದಿದ್ರೆ ಆಗ ರೆಸಿಸ್ಟೆನ್ಸ್ ಇನ್ ಪ್ಯಾರಲ್ದು ಫಾರ್ಮುಲಾ ಯೂಸ್ ಮಾಡಬೇಕಾಗಿತ್ತು. ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೆ ಅದರ ಫಾರ್ಮುಲಾ, ಸೊ ರೀಕಾಲ್ ಮಾಡಬೇಕಾದ್ರೆ. ಬಟ್ ಇಲ್ಲಿ ಬರೀ 10 ಓಮ್ದು ಕೇಳಿರೋದ್ರಿಂದ ನೀವು ಬರೀ ಒಂದನ್ನು ಫೈಂಡ್ ಔಟ್ ಮಾಡಿದ್ರೆ ಸಾಕು. ಓಕೆ. Moving on to the next question. A battery of 10 volt carries 20,000 coulomb of charge through a resistance of 20 ohm. The work done in 10 seconds is, ನೋಡಿ ಒಂದು ಬ್ಯಾಟ್ರಿ ಇದೆ, ಎಷ್ಟು ವೋಲ್ಟು, 10 ವೋಲ್ಟು. ಇಟ್ ಕ್ಯಾರೀಸ್ 20,000 ಚಾರ್ಜಸ್. ಆ 10 ವೋಲ್ಟ್ ಇರೋಂಥ ಬ್ಯಾಟ್ರಿ 20,000 ಚಾರ್ಜಸ್ ಕ್ಯಾರಿ ಮಾಡುತ್ತೆ ಥ್ರೂ ಅ ರೆಸಿಸ್ಟೆನ್ಸ್ ಆಫ್ 20 ಓಮ್. 20 ಓಮ್ ರೆಸಿಸ್ಟೆನ್ಸ್ ಥ್ರೂ. ಹಾಗಾದರೆ ಇದ್ರ ಮಧ್ಯೆ ಇರುವ ವರ್ಕ್ ಡನ್ ಎಷ್ಟಾಯಿತು, ಹಾಗಾದರೆ ಎಷ್ಟು ವರ್ಕ್ ಡನ್ ಆಯಿತು 10 ಸೆಕೆಂಡ್ಸಲ್ಲಿ ಅನ್ನೋಂಥದ್ದು ಕ್ವಶನ್ನು. ನೋಡಿ, ನಿಮ್ಗೆ ಅಲ್ಲೇ ನಾನು ಆ್ಯಕ್ಚುಲಾಗಿ ಪೇಪರೆಲ್ಲ ಮಾಡಿ ನಾನು ನಿಮಗೆ ಅಲ್ಲೇ ಅಪ್ಲೋಡ್ ಮಾಡಿದ್ದೀನಿ.
ಸೊ ವೋಲ್ಟೇಜ್ ಗೊತ್ತು, ವೋಲ್ಟೇಜ್ ಇಷ್ಟು 10 ವೋಲ್ಟು ಬರ್ಕೊಂಡಿದ್ದೀನಿ. ಸೊ ಕ್ಯೂ ಅಂತಂದರೆ ನಥಿಂಗ್ ಬಟ್ ದ ಚಾರ್ಜಸ್. ಸೊ ಚಾರ್ಜಸ್ಸು ಕ್ಯೂ ಅನ್ನೋಂಥದ್ದು ಸಿಂಬಲ್ ಚಾರ್ಜಸ್ದು. ಸೊ ದೇ ಫಾರ್ 20,000. ನೆಕ್ಸ್ಟು ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ 20 ಓಮು. ಈಗ ನಮಗೇನು ಫೈಂಡ್ ಔಟ್ ಮಾಡಬೇಕು? ವರ್ಕ್ ಡನ್. ಸೊ ವರ್ಕ್ ಡನ್ ಫಾರ್ಮಲ್ಲಿ ಏನಾಗುತ್ತೆ ಆಗ? ಕ್ಯೂ ಇಂಟು ವಿ ಆಗುತ್ತೆ. ಸೊ 10. ಸೊ ದೇ ಫಾರ್ ಮಲ್ಟಿಪಲ್ 20,000 ಇಂದ 10. ಸೊ 20,000 ಇಂದ 10ನ ಮಲ್ಟಿಪಲ್ ಮಾಡಿ. ಸೊ ಓಕೆ, ಸಾರಿ, another 0. ಸೊ ಮಲ್ಟಿಪಲ್ ಮಾಡಾದ್ಮೇಲೆ ವಾಟ್ ವಿಲ್ ಗೆಟ್ ದ ಆನ್ಸರ್? ದಟ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಟು ಲೈಕ್ ದಿಸ್ 2 × 10⁻³ joule. ಸೊ ದೇ ಫೋರ್ 2 × 10⁻³ joule ಇಸ್ ದ ರೈಟ್ ಆನ್ಸರ್. ಸೊ ಎ ಆಪ್ಷನ್ ಇಸ್ ರೈಟ್. ಎ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಅಲ್ಲಿ 3 ಅನ್ನೋಂಥದ್ದು ಕೆಳಗಡೆ ಬಂದುಬಿಟ್ಟಿದೆ, ಅದು ಆ್ಯಕ್ಚುಲಾಗಿ ಪವರ್ ತಲೆ ಮೇಲೆ 3 ಇರಬೇಕು. ಸೊ ಸಿಂಪಲ್ 20,000 ಇಂದ 10 ಮಲ್ಟಿಪಲ್ ಮಾಡಿದಾಗ ಬರೋ ಆನ್ಸರ್ನ ನಾನು ಕನ್ವರ್ಟ್ ಮಾಡಿಕೊಂಡು 2 × 10⁻³ joule ಬರ್ತಿದ್ದೀನಿ ಅನ್ನೋದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. So in the circuit, if 1 ohm and 2 ohm and 3 ohm of a resistors are connected in series, connected to a 6 volt battery, then the total resistance will be. ಸೊ ಈಗ ತಾನೇ ನಾನು ರೆಸಿಸ್ಟೆನ್ಸ್ ಇನ್ ಸೀರೀಸ್ ಬಗ್ಗೆ ಮಾತಾಡ್ತಿದ್ದೆ. ರೆಸಿಸ್ಟೆನ್ಸ್ ಇನ್ ಸೀರೀಸಲ್ಲಿ ಟೋಟಲ್ ರೆಸಿಸ್ಟೆನ್ಸ್ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ವಿಲ್ ಬಿ R1 + R2 + R3. ಕರೆಕ್ಟಾ? ಸಿಂಪಲ್. ಈಗ ನಮಗೆ ಅವ್ರು ಅದನ್ನೇ ಕೇಳಿರೋದು, ಟೋಟಲ್ ರೆಸಿಸ್ಟೆನ್ಸ್ನೇ ಕೇಳಿರೋದು. ಎಷ್ಟು ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ? 3. ಯಾವುದು? ಒಂದು 1 ಓಮು, ಇನ್ನೊಂದು 2 ಓಮು, ಇನ್ನೊಂದು 3 ಓಮು. ಓಕೆ, ಪ್ಲಸ್ 3 ಓಮ್. ಹಾಗಾದರೆ ಆ್ಯಡ್ ಮಾಡಿ, ಇಲ್ಲಿ ಗೆಟ್ ದ ಆನ್ಸರ್. 1 + 2 is 3, 3 + 3 is 6. So therefore how many ohms? So therefore 6 ohm. A option is right. The total resistance will be 6 ohm. Okay, children. Next question. In the circuit, if 1 ohm, 2 ohm and 3 ohm of a resistors are connected in series. ನಾನು ಏನು ಪ್ರಾಬ್ಲಮ್ ಈಗ ತಾನೇ ಮಾಡಿದೆ, ಅದೇ ಥರ ಪ್ರಾಬ್ಲಮ್ಮು ಸ್ವಲ್ಪ ಕ್ವಶನ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ವಿ. ಸೊ ಇನ್ ದ ಸರ್ಕ್ಯೂಟ್, ಇಫ್ 1 ohm, 2 ohm and 3 ohm of resistors are connected in series, connected to a 6 volt battery, and if we change the place of ammeter to in between the 3 resistors, then the current will be. ನೋಡಿ, 1 ohm, 2 ohm, 3 ohm resistors ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಈಗ ಅಲ್ಲಿ ಏನಾಗಿದೆ, ಇಫ್ ಯು ಚೇಂಜ್ ದ ಪ್ಲೇಸ್ ಆಫ್ ಅಮೀಟರ್ ಪ್ಲೇಸನ್ನು 1 ohm, 2 ohm, 3 ohm ಮಧ್ಯೆ ಅಕಸ್ಮಾತ್ ಚೇಂಜ್ ಮಾಡಿದ್ರೆ ಕರೆಂಟ್ ಏನಾಗುತ್ತೆ ಅನ್ನೋಂಥದ್ದು. ಇದಕ್ಕೆ ಆನ್ಸರ್ ಸಿಂಪಲ್. ಸೀರೀಸಲ್ಲಿ ಕರೆಂಟ್ ಅನ್ನೋಂಥದ್ದು ನಿಮಗೆ ರಿಮೇನ್ ಸೇಮ್ ಥ್ರೂ ದ ಆಲ್ ದ ರೆಸಿಸ್ಟರ್ಸ್. ಕರೆಕ್ಟಾ? ಹಾಗಾದರೆ ನೀವು ಅಮೀಟರನ್ನು ನೀವು ಅಕಸ್ಮಾತ್ 1 ohm, 2 ohm, 3 ohm ಮಧ್ಯೆ ಇಟ್ಟರೂ ಕೂಡ ಕರೆಂಟ್ ವಿಲ್ ರಿಮೇನ್ ಸೇಮ್. ಸೊ ದೇರ್ಫೋರ್ ಬಿ ಆಪ್ಷನ್ ಇಸ್ ರೈಟ್. ಬಿ ಆಪ್ಷನ್ನ ಟಿಕ್ ಮಾಡಬೇಕು. ಓಕೆನಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ರೆಸಿಸ್ಟಿವಿಟಿ ಆಫ್ ದ ಕಾಪರ್ ಈಸ್, ಡೈರೆಕ್ಟಾಗಿ ಬರೀತೀನಿ ಆನ್ಸರ್ ವಿಲ್ ಬಿ 1.68 × 10⁻⁻8. ಸೊ ಕೇಳ್ಬೋದು ಈ ಥರ. ಸೊ ಹಾಗಾಗಿ ಕೊಟ್ಟಿದ್ದೀನಿ, ಕಲ್ತ್ಕೊಳ್ಳಿ. ಸೊ ಇಫ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಕಂಡಕ್ಟರ್ ಇಸ್ 2.5 ಆಂಪಿಯರ್ ಆ್ಯಂಡ್ ದ ರೆಸಿಸ್ಟೆನ್ಸ್ ಇಸ್ 10 ohm, ದೆನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಕಂಡಕ್ಟರ್. ಜಸ್ಟ್ ನಾವು ಇದೇ ಥರದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನಾನು. ಹಾಗಾಗಿ ಸೊ ಇದು ನಿಮಗೆ ಕೊಡ್ತೀನಿ. ಸೊ ಫಾರ್ಮುಲಾ ವಿಲ್ ಬಿ V = I × R. Now where I they have given, also resistance they have given. So you need to find the potential difference, nothing but V. ಸೊ I ಅಂತಂದರೆ ಕೊಟ್ಟಿರೋದನ್ನು ಹಾಕ್ಕೊಂಡು, R ಅನ್ನೋಂತಂದರೆ ಕೊಟ್ಟಿರೋದನ್ನ ಹಾಕ್ಕೊಂಡು ಮಲ್ಟಿಪಲ್ ಮಾಡಿ 4 ಆಪ್ಷನಲ್ಲಿ ಯಾವುದು ಸರಿ ಅನ್ನೋಂಥದ್ದು ನೀವೇ ಐಡೆಂಟಿಫೈ ಮಾಡಿ. ಓಕೆನಾ? ಸೊ ಡೇಟಾನು ಕೊಟ್ಟಿದ್ದೀನಿ, ಫಾರ್ಮುಲಾನು ಕೊಟ್ಟಿದ್ದೀನಿ. ಯು ನೀಡ್ ಟು ಐಡೆಂಟಿಫೈ ದ ಆನ್ಸರ್ಸ್. ದಟ್ಸ್ ಇಟ್. In a circuit, the potential difference across the 2 points is 24 volt and the resistance is 8 ohm and the current drawn is again the same Ohm's law base ಮೇಲೆ ಫಾರ್ಮುಲಾ ಇರೋವಂಥದ್ದು ಅಥವಾ Ohm's law ಬೇಸ್ ಮೇಲೆ ಇರುವಂತಹ ಪ್ರಾಬ್ಲಮ್ ಇರೋದು. V = I × R. V = I × R ಅಲ್ಲಿ ನಮ್ಗೆ I ಬೇಕಾಗಿರೋದ್ರಿಂದ, ಬಿಕಾಸ್ ಕರೆಂಟ್ ದೇ ಆರ್ ಆಸ್ಕಿಂಗ್, ಸೊ ದೇರ್ಫೋರ್ I ಫಾರ್ಮುಲಾ ವಿಲ್ ಬಿ I = V/R. So now V they have given. So V, what is V? 24 divided by, okay, so divided by, so the resistance they have given, that is 8. So what is the answer? 8 1s are 8 3s are 24. So therefore the current will be 3 amp. So 3 amp is the answer. So B option is right. So B option na ನೀವು ಶೇಡ್ ಮಾಡಬೇಕು. ಓಕೆ, ನಾವು ಹೀಗೆ ಒಂದು ಪಾಯಿಂಟನ್ನು ಹೇಳೋಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಸಿಂಪಲ್. ಎಲ್ಲೇ ನಿಮಗೆ ನಾನು ಹೇಳಿದ ಹಾಗೆ VIR ಕೊಟ್ಟರೆ ಓಮ್ಸ್ ಲಾವನ್ನು ಮರೀದೇನೆ ಸುಮ್ಮನೆ ಡೈರೆಕ್ಟಾಗಿ ಅಪ್ಲೈ ಮಾಡಿ. ಓಕೆ,
ದ ಲಾ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈಗ ತಾನೇ ಅದ್ರ ಬಗ್ಗೆನೇ ಮಾತಾಡ್ತಿದ್ದು. ಓಕೆ, ಏನಂತ ಹೇಳಿದೆ? ಓಮ್ಸ್ ಲಾ. ಏನು ಜಸ್ಟ್ ಪಾಯಿಂಟ್ ನಾನು ಹೇಳಿದ್ದು, ಎಲ್ಲೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದು, ಎಲ್ಲೇ ಕರೆಂಟ್ ಇದ್ದು, ಎಲ್ಲೇ ರೆಸಿಸ್ಟೆನ್ಸ್ ಇದ್ದರೆ ಅಲ್ಲಿ ನೀನು ಹಾಕಿ ಓಮ್ಸ್ ಲಾ ಅಥವಾ ಫಾರ್ಮುಲಾ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಹಾಕಿ ಅಂತ ಹೇಳಿದೆ ಅಲ್ವಾ? ಅದನ್ನೇ ಕೇಳಿದರೆ ನೋಡಿ. ಏನು? ದ ಲಾ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅದೇ ಓಮ್ಸ್ ಲಾ. ಸೊ ದೇರ್ಫೋರ್ ಎ ಆಪ್ಷನ್ ಈಸ್ ರೈಟ್. ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅಂದರೆ ಕರೆಂಟ್. ಇವೆರಡರ ಮಧ್ಯೆ ಇರುವ ರಿಲೇಷನ್ಶಿಪ್ನ ಹೇಳೋದೇ ಓಮ್ಸ್ ಲಾ. ಸೊ ಎ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ದ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಮೇಂಟೈನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಈಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೇಂಟೈನ್ ಮಾಡೋ ಡಿವೈಸು. ಸೊ 4 ಆಪ್ಷನ್ ಕೊಟ್ಟಿದೆ: ಮೋಟಾರು, ಜನರೇಟರು ಮತ್ತು ಎ ಸೆಲ್. ಸೊ ಮೋಟಾರ್ ಆಗಿರಲ್ಲ, ಜನರೇಟರು ಆಗಿರೋಕ್ಕೆ ಸಾಧ್ಯ ಇಲ್ಲ, ಹಾಗಾದರೆ ಇಟ್ ಶುಡ್ ಬಿ ಸೆಲ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವರ್ಕ್ ಡನ್ ಟು ಮೂವ್ ಟು 2 ಕೂಲಂಬ್ ಆಫ್ ಚಾರ್ಜ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ 12 ವೋಲ್ಟ್ ಈಸ್. ಸೊ ಐ ಥಿಂಕ್ ಈಗ ತಾನೇ ಪುನಃ ಇದೇ ಥರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ವರ್ಕ್ ಡನ್ ಬಗ್ಗೆ. ಸೊ ವರ್ಕ್ ಡನ್ನ ಫೈಂಡ್ ಔಟ್ ಮಾಡಬೇಕು ನಾವು. ಸೊ 2 ಕೂಲಂಬ್ ಆಫ್ ಚಾರ್ಜ್ ಇದೆ ಆ್ಯಂಡ್ 12 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಫಾರ್ಮುಲಾ ಏನು ನಿಮಗೆ ಗೊತ್ತು? ವಿ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಬೈ ಕ್ಯೂ. ಅದನ್ನು ಇಂಟರ್ಚೇಂಜ್ ಮಾಡಿಕೊಂಡ್ರೆ ವಿ ಈಕ್ವಲ್ಸ್ ಡಬ್ಲ್ಯೂ ಬೈ ಕ್ಯೂ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ಡಬ್ಲ್ಯೂ ಮಾಡಿದ್ರೆ ಸೊ ನಿಮ್ಗೇನಾಗುತ್ತೆ? ಸೊ ವಿ ಇಂಟು ಕ್ಯೂ ಆಗುತ್ತೆ. ಓಕೆ, ಸೊ ಹಾಗಾದರೆ ವಿ ಕೊಟ್ಟಿದ್ದಾನೆ ಎಷ್ಟು? 12 ಇಂಟು ಕ್ಯೂ ಕೊಟ್ಟಿದ್ದಾನೆ 2. ಸೊ 12 2 24. ಸೊ ಹಾಗಾದರೆ ವಾಟ್ ಇಸ್ ದ ವರ್ಕ್ ಡನ್? ವರ್ಕ್ ಡನ್ ವಿಲ್ ಬಿ 24 joule. So therefore A option is right. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ 16th ಆಯಿತು. 17. ವರ್ಕ್ ಡನ್ ಇನ್ ಮೂವಿಂಗ್ ಆಫ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ 1 point to infinity is called as. So now here you need to understand the difference between two words. Now for this the answer will be electric potential. So it's not a potential difference. ಯಾಕೆ ಅಂತ ಹೇಳ್ತೀನಿ. ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ 1 point to another point is called as potential difference. Work done to moving a unit positive charge from 1 point to infinity is called as electric potential. Okay, so therefore for this B option is right, children. Okay, next question. The number of electrons constituted in 1 coulomb of charge is. So answer will be 6 into 10 to the power of 18. So that is your answer. So A option is right. Next, the 19th one. Fuse is always connected in. So in a fuse also, it is always fuse connected in series. So therefore A option is right. It is not connected in parallel because fuse ಅಲ್ಲಿ ನಮ್ಗೆ ಏನಾಗುತ್ತೆ, ಒಂದ್ಸಲ ಅಕಸ್ಮಾತ್ ನಾವು ಸೀರೀಸ್ ಏನಾಗುತ್ತೆ, ಇಫ್ ಒನ್ ಕಾಂಪೊನೆಂಟ್ ಫೇಲ್ ಮೀನ್ಸ್ ಆಲ್ ದ ಅನದರ್ ಕಾಂಪೊನೆಂಟ್ಸ್ ವಿಲ್ ಫೇಲ್. ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂದ್ಕೊಳ್ಳಿ. ಸೊ ಶಾರ್ಟ್ ಸರ್ಕ್ಯೂಟ್ ಆದಾಗ ನಿಮ್ಗೆ ಏನಾಗುತ್ತೆ, ಫ್ಯೂಸಲ್ಲಿ ಸೀರೀಸ್ ಕನೆಕ್ಷನ್ ಇರೋದ್ರಿಂದ ಅಲ್ಲಿ ಮಧ್ಯೆ ಅಲ್ಯೂಮಿನಿಯಂ ವೈರ್ ಏನಾಗುತ್ತೆ, ಕಟ್ ಆಗುತ್ತೆ. ಸೊ ದಟ್ ಕರೆಂಟು ಮುಂದಕ್ಕೆ ಹೋಗಲ್ಲ. ಸೊ ಶಾರ್ಟ್ ಸರ್ಕ್ಯೂಟಿಂದ ಮನೆ ಅಥವಾ ಹೌಸ್ ಹೋಲ್ಡ್ ಒಳಗಿರೋ ಅಪ್ಲಯನ್ಸಸ್ಸು ನಿಮಗೆ ಏನಾಗುತ್ತೆ, ಸುರಕ್ಷಿತವಾಗಿರುತ್ತೆ ಅನ್ನೋಂಥದ್ದು, ಅಂದರೆ ಪ್ರೊಟೆಕ್ಟ್ ಆಗುತ್ತೆ ಅನ್ನೋಂಥದ್ದು. ಸೊ ಫಾರ್ ದಟ್ ರೀಸನ್ ಓನ್ಲಿ ನಾವಲ್ಲಿ ಫ್ಯೂಸ್ನ ಏನಂತ ಕರಿತೀವಿ ಅಂದರೆ, ಇಟ್ಸ್ ಅ ಸೇಫ್ಟಿ ಡಿವೈಸ್ ವಿಚ್ ಶಾರ್ಟ್ ಸರ್ಕ್ಯೂಟಿಂದ ನಮ್ಮ ಅಪ್ಲಯನ್ಸಸ್ನ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ತಡೆಯುವಂಥ ಒಂದು ಡಿವೈಸ್ ಅಂತ ನಾವು ಅಲ್ಲಿ ಹೇಳ್ತೀವಿ ಅನ್ನೋಂಥದ್ದು. ಓಕೆ, ಸೊ ಫ್ಯೂಸ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಎ ಆಪ್ಷನ್ ಇಸ್ ರೈಟ್. ನೆಕ್ಸ್ಟ್ 20th one. The rate at which electric energy is consumed is nothing but electric power. So therefore A option is right. So the rate at which electric energy is consumed is called as electric power. Okay, so the 21st question. Heating effect of electric current is undesirable in the following devices. ಅಂದರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾವುದ್ಯಾವುದಲ್ಲಿ ಇರಲ್ಲ ಅನ್ನೋಂಥದ್ದು, ಅನ್ಡಿಸೈರಬಲ್ ಆಗಿರುತ್ತೆ ಅನ್ನೋಂಥದ್ದು. ಕಂಪ್ಯೂಟರ್ ಮಾನಿಟರಲ್ಲೋ ಟಿ ವಿಲೋ ಆಲ್ ಆಫ್ ದ ಎಬೋ ಅನ್ನೋದು. ಸೊ ಈಗ ಇದನ್ನು ನೋಡಿದ್ರೆ ದ ಆನ್ಸರ್ ವಿಲ್ ಬಿ ಆಲ್ ಆಫ್ ದ ಎಬೋ. ಯಾಕೆಂದರೆ ಈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋಂಥದ್ದು ಅಪ್ಲಿಕೇಬಲ್ ಆಗುವಂಥದ್ದು ಎಲೆಕ್ಟ್ರಿಕ್ ಹೀಟರ್ ಮೇಲೆ, ಎಲೆಕ್ಟ್ರಿಕ್ ಐರನ್ ವರ್ಕ್ಸ್ ಮೇಲೆ. ಅದರಲ್ಲಿ ಡಿಸೈರಬಲ್ ಆಗಿರುತ್ತೆ, ಇದರಲ್ಲಿ ಅನ್ಡಿಸೈರಬಲ್ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮಗೆ ಡಿ ಆಪ್ಷನ್. ಸೊ ಆಲ್ ಆಫ್ ದ ಎಬೋ ಅನ್ನೋಂಥದ್ದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ 22nd question. The safety device which protects the electrical appliances from the short circuit. ಸೊ ಈಗಾಗಲೇ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ಲಾಸ್ಟ್ ಕ್ಲಾಸಲ್ಲೂ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೂ ಮಾತಾಡಿದ್ದೆ. ಆ ಸೇಫ್ಟಿ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ದ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಫ್ರಮ್ ಅ ಶಾರ್ಟ್ ಸರ್ಕ್ಯೂಟ್ ಈಸ್ ನಥಿಂಗ್ ಬಟ್ ಫ್ಯೂಸ್.
ಓಕೆ, ಫ್ಯೂಸ್ ವೆರಿ ಇಂಪಾರ್ಟೆಂಟ್. ಫ್ಯೂಸ್ ಅನ್ನುವಂಥದ್ದು ನಮ್ಮ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಸನ್ನು ಕಾಪಾಡುತ್ತೆ, ಶಾರ್ಟ್ ಸರ್ಕ್ಯೂಟಿಂದ ನಮ್ಮ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ನ. ನಿಮ್ಮ ಮೀಟರ್ ಬೋರ್ಡ್ ಪಕ್ಕದಲ್ಲಿ ಇದೆ, ನೀವು ಗಮನಿಸಿರ್ಬೋದು ಅನ್ನೋದು. ಓಕೆ, ನೆಕ್ಸ್ಟ್ ಕ್ವಶನ್. ಟಂಗ್ಸ್ಟನ್ ವಿಲ್ ಬಿ ಯೂಸ್ಡ್ ಆ್ಯಸ್ ಅ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಬಿಕಾಸ್ ಈ ಒಂದು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಫಿಲಮೆಂಟ್ ಆಗಿ ಟಂಗ್ಸ್ಟನನ್ನೇ ಯಾಕೆ ಯೂಸ್ ಮಾಡ್ತೀವಿ ಅನ್ನೋಂಥದ್ದು ಕ್ವಶನ್ನು. ಇದು ಆ್ಯಕ್ಚುಲಾಗಿ ಈ ರೀತಿ MCQ ಎಕ್ಸಾಮ್ ಆಗಲಿಲ್ಲ ಅಂತಂದಿದ್ರೆ ಇದನ್ನು ಗಿವ್ ರೀಸನ್ಸಲ್ಲಿ ಕೇಳ್ತಿದ್ರು. ಸೊ ಅದನ್ನೇ ಕನ್ವರ್ಟ್ ಮಾಡಿ MCQ ಕೇಳ್ಬೋದು ಅನ್ನೋಂಥದ್ದು. ಸೊ ಯಾಕೆ? ಸೊ ಅದರಲ್ಲಿ 3 ಆಪ್ಷನ್ ಇದೆ. ಇಟ್ ಡಸ್ ನಾಟ್ ಆಕ್ಸಿಡೈಸ್, ಕರೆಕ್ಟ್, ಹೌದು. ಫಸ್ಟ್ ಪಾಯಿಂಟು ಕರೆಕ್ಟಾಗಿದೆ. ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್, ಕರೆಕ್ಟ್, ಹೌದು, ಅದು ಕರೆಕ್ಟಾಗಿದೆ. ಸೊ ಆಲ್ ಆಫ್ ದ ಎಬೋ. ಸೊ ಹಾಗಾಗಿ ಇವು 2 ಪಾಯಿಂಟೂ ಕೂಡ ಸ್ಟ್ಯಾಟಿಸ್ಫೈ ಮಾಡೋದ್ರಿಂದ ಸೊ ಆಲ್ ಆಫ್ ದ ಎಬೋ ಈಸ್ ಅ ರೈಟ್ ಆನ್ಸರ್. ಸೊ ಆಲ್ ಆಫ್ ದ ಎಬೋ ಅನ್ನುವಂತಹ ಆಪ್ಷನ್ಗೆ ನೀವು ಶೇಡ್ ಮಾಡಬೇಕು. ಸೊ ಈ 2 ರೀಸನ್ ಇರೋದ್ರಿಂದನೇ ನಾವು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ನನ್ನೇ ಜಾಸ್ತಿ ಯೂಸ್ ಮಾಡೋದು ಅನ್ನೋದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಫಾಲೋವಿಂಗ್ ರಿಲೇಷನ್ ರೆಪ್ರೆಸೆಂಟ್ಸ್ ದ ಓಮ್ಸ್ ಲಾ. ಸೊ ಓಮ್ಸ್ ಲಾ ಗೊತ್ತು ನಿಮಗೆ. ಓಮ್ಸ್ ಲಾ ಅಂತಂದರೆ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಮತ್ತು ಒನ್ ಸೆಕೆಂಡ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸು ಮತ್ತು ಕರೆಂಟು ಮತ್ತು ರೆಸಿಸ್ಟೆನ್ಸ್ ಮಧ್ಯೆ ಇರುವ ರಿಲೇಷನ್ನ ಹೇಳುವಂಥದ್ದೇ ಓಮ್ಸ್ ಲಾ. ಹಾಗಾದರೆ V = I × R. ಸೊ V = I × R ಎಲ್ಲಿದೆ? ಎ ಆಪ್ಷನಲ್ಲಿದೆ. ಸೊ ಎ ಆಪ್ಷನ್ ಈಸ್ ರೈಟ್ ಅನ್ನೋದು. ಇನ್ನು 25th ಕ್ವಶನ್. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಸೈರಬಲ್ ಇನ್ ದ ಫಾಲೋವಿಂಗ್ ಡಿವೈಸಸ್. ಈಗ ತಾನೇ ಅನ್ಡಿಸೈರಬಲ್ ಬಗ್ಗೆ ಮಾತಾಡ್ದು. ಹಾಗಾದರೆ ಇದು ಡಿಸೈರೇಬಲ್ ಯಾವುದ್ರಲ್ಲಿ ನೋಡಿ. ಫಸ್ಟ್ ಒಂದು ನೋಡಿದ್ರೆ ಎಲೆಕ್ಟ್ರಿಕ್ ಐರನ್ ಬಾಕ್ಸ್, ಹೌದು. ಎಲೆಕ್ಟ್ರಿಕ್ ಹೀಟರ್, ಹೌದು. ಎಲೆಕ್ಟ್ರಿಕ್ ಬಲ್ಬ್, ಹೌದು. ಹಾಗಾದರೆ ಆನ್ಸರ್ ಶುಡ್ ಬಿ ಡಿ, ಆಲ್ ಆಫ್ ದ ಎಬೋ ಅನ್ನೋಂಥದ್ದು. ಸೊ ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ದ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್, ಟೈಮ್ ಆ್ಯಂಡ್ ಚಾರ್ಜ್. ಸೊ ಯಾವುದ್ಯಾವುದು ವರ್ಡ್ ಇದೆ ಅದನ್ನು ನೋಡೋದಾದರೆ ನೋಡಿ. ಸೊ ಎಲೆಕ್ಟ್ರಿಕ್ ಕರೆಂಟು, ಸೊ ಐ, ಆಮೇಲೆ ಟೈಮು ಟಿ, ನೆಕ್ಸ್ಟು ಚಾರ್ಜು ಸಿ. ಓಕೆ, ಸೊ ಇವುಗಳ ಮಧ್ಯೆ ಸಿ ಅಲ್ಲ, ಅದು ಕ್ಯೂ. ಸೊ ಚಾರ್ಜ್ ಅಂತ ಇದ್ರೆ ಕ್ಯೂ ಅಲ್ವಾ. ಸೊ ಐ ಮತ್ತು ಕ್ಯೂ ಮತ್ತು ಟಿ ಮಧ್ಯೆ ಇರುವ ರಿಲೇಷನ್ಶಿಪ್ನ ಹೇಳುವಂತಹ ಫಾರ್ಮುಲಾ ಯಾವುದು ಅನ್ನೋವಂಥದ್ದು. ಅದೇ ಎಲೆಕ್ಟ್ರಿಕ್ ಕರೆಂಟನ್ನು ಐಡೆಂಟಿಫೈ ಮಾಡುವಂತಹ ಫಾರ್ಮುಲಾ. ಅದೇ ನಥಿಂಗ್ ಬಟ್ I = Q/T. Now this is the formula to find the electric current. ಓಕೆ, ಸೊ ಹಾಗಾದರೆ I = Q/T ಅನ್ನೋಂಥದ್ದು ಎಲ್ಲಿದೆ? ಬಿ ಆಪ್ಷನ್ಲಿದೆ. ಸೊ ಬಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ಬಿ ಆಪ್ಷನ್ನ ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಂಪಲ್. ಅವ್ರು ಹೇಳಿರೋದು ಎಲೆಕ್ಟ್ರಿಕ್ ಕರೆಂಟು, ಟೈಮು ಮತ್ತು ಚಾರ್ಜ್ ಮಧ್ಯೆ ಇರುವ ರಿಲೇಷನ್ಶಿಪ್ ಇರುವಂಥದ್ದು ಏನು? ಅದೇ ಫಾರ್ಮುಲಾ, ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮುಲಾ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 27th one. ದ ಫಿಲಮೆಂಟ್ ದಟ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಬಲ್ಬ್. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಯೂಸ್ ಮಾಡುವಂಥದ್ದು ಫಿಲಮೆಂಟ್ ಯಾವುದು? ಈಗ ತಾನೇ ಅದ್ರ ಬಗ್ಗೆ ಮಾತಾಡಿದ್ವಲ್ಲ, ಯಾವುದು ಹಾಗಾದರೆ? ನಥಿಂಗ್ ಬಟ್ ಟಂಗ್ಸ್ಟನ್. ಸೊ ಬಿ ಆನ್ಸರ್ ಈಸ್ ರೈಟ್ ಅನ್ನೋದು. ನೆಕ್ಸ್ಟ್ ಕ್ವಶನ್. 1 kWh is equals to 3.6 into 10⁻⁶ children. Okay, so 3.6 into 10⁻⁶ is our answer. So A option is right. A option na ನೀವು shade ಮಾಡಬೇಕು. Next question. The correct formula among the following represents the Joule's law of heating. ನಾನು ಈಗಾಗಲೇ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಮೊದಲು ಆ ಟಾಪಿಕ್ಸ್ನ ರಿವೈಸ್ ಮಾಡಿದ್ದೀನಿ. ಆ ರಿವೈಸ್ ಮಾಡಿರುವಂತಹ ಫಸ್ಟ್ ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ನೋಡಿ. ಅದಾದಮೇಲೆ ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ನಿಮಗೆ ರಿವೈಸ್ ಮಾಡಿರೋ ಟಾಪಿಕ್ ಎಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಇದರಲ್ಲಿರೋ ಯಾವುದೇ ಕ್ವಶನ್ಗೂ ನೀವು ಆನ್ಸರ್ ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ಈಗ ಕ್ವಶನ್ ಏನಿದೆ, ಜೌಲ್ಸ್ ಲಾ ಆಫ್ ಹೀಟಿಂಗ್ಗೆ ಕೆಳಗಿರುವ 4ರಲ್ಲಿ ಯಾವುದು ಕರೆಕ್ಟಾಗಿರುವಂತಹ ರಿಲೇಷನ್ಶಿಪ್ಪು ಅಥವಾ ಫಾರ್ಮುಲಾ ಅಂತ ಕೇಳಿರೋದು. ಜೌಲ್ಸ್ ಲಾ ಏನು ಹೇಳುತ್ತೆ ಅಂತಂದರೆ, ಹೀಟ್ ಗಿವನ್ ಟು ಅ ಕಂಡಕ್ಟರ್ ಅಂದರೆ H ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ square of the current as well as the resistance as well as the time. So heat given to a conductor is directly proportional to the square of the current, resistance as well as the time. ಹಾಗಾದರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ಗೆ ಫಾರ್ಮುಲಾ ಏನು ಬಂತು ಅಂತಂದರೆ H = I² × R × T. ಹಾಗಾದರೆ H = I² × R × T ಇರುವ ಆಪ್ಷನ್ ಯಾವುದು ಅಂದರೆ ಡಿ. ಸೊ ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ, so D option is a right answer. Next, 30th one.
ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್ ಆನ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೊ ರೆಸಿಸ್ಟೆನ್ಸ್ ಯಾವುದೇ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡೈರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ. ಸೊ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್, ಟೆಂಪ್ರೇಚರ್, ಲೆಂತ್ ಆಫ್ ದ ಕಂಡಕ್ಟರ್, ನೇಚರ್ ಆಫ್ ದ ಮೆಟೀರಿಯಲ್. ಹಾಗಾದರೆ ನೀವು ಅಬ್ಸರ್ವ್ ಮಾಡಿ 3 ಆಪ್ಷನ್ನು ಕರೆಕ್ಟಾಗಿದೆ. ಹಾಗಾದರೆ ಇದಕ್ಕೆ ಆನ್ಸರ್ ಏನಾಗಿರಲೇಬೇಕು, ಡಿ ಆಪ್ಷನ್ ಈಸ್ ರೈಟ್. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್. ಈಗಾಗಲೇ ನಾವು ಜಸ್ಟ್ 30th ಮಾತಾಡಬೇಕಾದ್ರೆ ಹೇಳಿದ್ದು ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಅನ್ನೋಂಥದ್ರ ಬಗ್ಗೆ, ಅಂದರೆ ಅದರ ಯಾವುದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅನ್ನೋಂಥದ್ದು, ಹೌದಲ್ವಾ? ಹಾಗಾದರೆ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್, ಡೈರೆಕ್ಟಾಗಿ ಹೇಳಿಬಿಡ್ತೀನಿ, ಇಟ್ಸ್ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್. ಸೊ ರೆಸಿಸ್ಟೆನ್ಸು ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ದೇರ್ಫೋರ್ ಬಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. SI unit of power will be watt. ಹಾಗಾದ್ರೆ ವಾಟ್ ಅಬೌಟ್ ವೋಲ್ಟ್ ಅನ್ನೋಂಥದ್ದು ಯಾವುದರದ್ದು? ವೋಲ್ಟ್ ಅನ್ನೋಂಥದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಸೊ ಇನ್ನು ಮುಂದೆ ಹೇಗೆ ಬರ್ತಾ ಇರುತ್ತೆ SI ಯೂನಿಟ್ಸು ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ನಾನು ಈಗಾಗಲೇ ಹೇಳಿದಾಗೆ ಯಾವುದಾದ್ರೂ ಒಂದು SI ಯೂನಿಟ್ಸು ಖಂಡಿತವಾಗ್ಲೂ ನಿಮಗೆ ಕೇಳ್ತಾರೆ ಅನ್ನೋದು. ಓಕೆ, ಎಕ್ಸಾಮಿನೇಷನಲ್ಲಿ ಒಂದು SI ಯೂನಿಟ್ ಇದ್ದೇ ಇರುತ್ತೆ. ಈ ಒಂದು ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಳ್ಳಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಸ್ ವೆಲ್ ಆಸ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇವೆರಡಕ್ಕೂ ಒಂದೇ ಆನ್ಸರು, ಅದೇ ಓಕೆ ವೋಲ್ಟ್. ಓಕೆನಾ? ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಇವೆರಡಕ್ಕೂ SI ಯೂನಿಟು ಒಂದೇ, ಅದೇ ವೋಲ್ಟ್ ಅನ್ನೋಂಥದ್ದು. ಓಕೆ, 34th one. ದ ಪ್ರಾಪರ್ಟಿ ಆಫ್ ಅ ಡಿವೈಸ್ ವಿಚ್ ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್. ಸೊ ಅದಕ್ಕೆ ಹೇಳಿದ್ದು, ನನ್ನ ಫಸ್ಟ್ ವಿಡಿಯೋ ನೋಡಿ ಎಲ್ಲವನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನಾನು ಒಂದ್ಸಲ ರೀಕಾಲ್ ಮಾಡಿಸಿದ್ದೀನಿ ಟಾಪಿಕ್ಸ್ನೆಲ್ಲ. ಆಗ ನಿಮಗೆ ಇದನ್ನು ಐಡೆಂಟಿಫೈ ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೂ ಆಗುತ್ತೆ ನಿಮಗೆ. ಹಾಗಾದರೆ 34th ಕ್ವಶನ್ನಲ್ಲಿ ಒಂದು ಫ್ಲೋ ಆಫ್ ಚಾರ್ಜಸ್ಸನ್ನು ತಡೆಯುವಂತಹ ಒಂದು ಪ್ರಾಪರ್ಟಿ ಇರೋದು ಯಾವುದಕ್ಕೆ? ಅದೇ ನಥಿಂಗ್ ಬಟ್ ಅದೇ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಯುವರ್ ಆನ್ಸರ್. ಸೊ ಎ ಆಪ್ಷನ್ ಈಸ್ ರೈಟ್. ರೆಸಿಸ್ಟೆನ್ಸ್ ಈಸ್ ಅ ಡಿವೈಸ್. ರೆಸಿಸ್ಟೆನ್ಸ್ ಅನ್ನೋಂಥದ್ದು ಏನಂತ ಹೇಳ್ತೀವಿ ಅಂತಂದರೆ, ಇಟ್ಸ್ ಅ ಪ್ರಾಪರ್ಟಿ ಆಫ್ ಅ ಡಿವೈಸ್ ವಿಚ್ ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್. ಫ್ಲೋ ಆಫ್ ಚಾರ್ಜಸ್ನ ತಡೆಯುವಂಥದ್ದು ರೆಸಿಸ್ಟೆನ್ಸ್ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್. ಸೊ ರೆಸಿಸ್ಟೆನ್ಸ್ ಬಗ್ಗೆ ಡೆಫಿನೇಷನ್ ಆಯಿತು, ಈಗ ಅದರ SI ಯೂನಿಟ್. ಸೊ ರೆಸಿಸ್ಟೆನ್ಸ್ದು SI ಯೂನಿಟ್ ಏನಿದೆ ಅಂತಂದರೆ ಓಮ್. ಹಾಗಾದರೆ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್. ರೆಸಿಸ್ಟಿವಿಟಿಗೆ ಮತ್ತು ರೆಸಿಸ್ಟೆನ್ಸ್ಗೆ SI ಯೂನಿಟ್ಟು ಬೇರೆ ಬೇರೆ ಇರುತ್ತೆ. ರೆಸಿಸ್ಟೆನ್ಸ್ಗೆ ಓಮ್ ಆದರೆ ರೆಸಿಸ್ಟಿವಿಟಿಗೆ ಓಮ್ ಮೀಟರ್. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ, ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್. ಸೊ ಎಲ್ಲ ಕ್ವಶನ್ಸು ನೆನ್ಪಿನಲ್ಲಿ ಬರ್ತಾ ಇದೆ. ಸೊ ಎಲ್ಲೋ ಕಲ್ತಿದ್ದೀರಾ ಅನ್ನೋಂಥದ್ದು ಅಂದ್ಕೊಳ್ತಾ ಇದ್ದೀನಿ. ಸೊ ಕಲ್ತಿದ್ದೀರಾ, ಎಸ್ ನನಗೆ ಆನ್ಸರ್ಸ್ ನಾನೇ ಐಡೆಂಟಿಫೈ ಮಾಡ್ಬೋದು ಅನ್ನೋ ತರಹ ನಿಮಗೆ ಫೀಲ್ ಆಗ್ತಾ ಇದ್ದರೆ ಸರಿ. ಅದು ಫಸ್ಟ್ ವಿಡಿಯೋ ನೋಡಿಬಿಟ್ಟು ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಆ ಕ್ವಶನ್ಸ್ಗಳಿಗೆ, ನಾನು ಹೇಳ್ತಿರೋ ಕ್ವಶನ್ಸ್ಗಳಿಗೆ ನಾನು ಹೇಳೋಕ್ಕಿಂತ ಮುಂಚೆ ನೀವೇ ಆನ್ಸರ್ಸ್ನ ಐಡೆಂಟಿಫೈ ಮಾಡಿರ್ತೀರ. ದ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಷರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ದಟ್ ಈಸ್ ನಥಿಂಗ್ ಬಟ್ voltmeter. So voltmeter is a device which measures the potential difference. Ammeter is a device which measures the electric current, and galvanometer is a device which identifies the electric current. So ಮೂರನ್ನು ಅಲ್ಲೇ ಹೇಳ್ಬಿಟ್ಟಿದ್ದೀನಿ. ವೋಲ್ಟ್ಮೀಟರು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅಮೀಟರು ಎಲೆಕ್ಟ್ರಿಕ್ ಕರೆಂಟ್, ಗ್ಯಾಲೋನೋಮೀಟರು ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. An ammeter is always connected in ಡ್ಯಾಶ್ ಇನ್ ಅ ಸರ್ಕ್ಯೂಟ್. ಅಮೀಟರ್ ಯಾವತ್ತೂ ಕೂಡ ಸೀರೀಸಲ್ಲಿ ಕನೆಕ್ಟ್ ಆಗಿರುತ್ತೆ. ವೋಲ್ಟ್ ಮೀಟರ್ ಯಾವತ್ತೂ ಕೂಡ ಪ್ಯಾರಲಲ್ ಕನೆಕ್ಟ್ ಆಗಿರುತ್ತೆ. ಹಾಗಾದರೆ ಈ ಕ್ವಶನ್ಗೆ ಆನ್ಸರು ಅಮೀಟರ್. ಸೊ ಬಿ ಆನ್ಸರ್ ಈಸ್ ರೈಟ್. ಸೊ ಅಲ್ಲೇ ಇನ್ನೊಂದು ಪಾಯಿಂಟನ್ನು ಕೂಡ ಹೇಳ್ತಿದ್ದೀನಿ. ನಾನು ಮಾಡಬೇಕಾದ್ರೆ ಅಲ್ಲೆಲ್ಲ ಯಾವುದಾದ್ರು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಬಂದರೆ ಅದನ್ನು ಅಲ್ಲೇ ಹೇಳ್ತೀನಿ, ಅದನ್ನು ನೀವು ಅರ್ಥ ಮಾಡ್ಕೊಬಿಡಿ. ಇಫ್ 1 ಕೂಲಂಬ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ದ ಕಂಡಕ್ಟರ್ ಇನ್ 1 second. ಸಿ 1 ಕೂಲಮ್ ಅಂತಂದರೆ ನಥಿಂಗ್ ಬಟ್ ಕ್ಯೂ. ಲೆಟ್ ಮಿ ಜಸ್ಟ್ ಓಕೆ. ಸೊ ಕ್ಯೂ ಆ್ಯಂಡ್ ಇನ್ 1 second ಟಿ. ಸೊ ನಥಿಂಗ್ ಬಟ್ ಕ್ಯೂ ಬೈ ಟಿ ಬಂತು. ಕ್ಯೂ ಬೈ ಟಿ ಅಂತಂದರೆ ಯಾವುದ್ರ ಫಾರ್ಮುಲಾ? ಅದೇ ಕರೆಂಟ್ ಫಾರ್ಮುಲಾ, I = ಕ್ಯೂ ಬೈ ಟಿ. ಸೊ ಹಾಗಾದರೆ ಕರೆಂಟು SI ಯೂನಿಟ್ ಏನು? ಆಂಪಿಯರ್. ಹಾಗಾದರೆ ಇಲ್ಲಿ ಹೇಳಿರುವಂತಹ ಏನು ಡೆಫಿನಿಷನ್ ಇದೆ, 1 ಕೂಲಂಬ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ದ ಕಂಡಕ್ಟರ್ ಇನ್ 1 second ಈಸ್, ಅದು ಡೆಫಿನಿಷನ್ ಆಫ್ 1 ಆಂಪಿಯರ್.
ಸೊ 1 ಆಂಪಿಯರ್ದು ಡೆಫಿನಿಷನ್ ಅದು. ಸೊ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಶೇಡ್ ಮಾಡಬೇಕು. 48th ಒನ್, ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್. ಹೇಳ್ಬಿಟ್ಟಿರಲಿಲ್ಲ, ಈಗ ತಾನೇ ಹೇಳ್ಕೊಟ್ಟಿದ್ದೀರಲ್ವ ನಾನು, ಅದೇ ಎಲೆಕ್ಟ್ರಿಕ್ ಕರೆಂಟ್ನ ಮೆಷರ್ ಮಾಡೋದು ಅಮೀಟರ್. ಸೊ ಡಿ ಆಪ್ಷನ್ ಈಸ್ ರೈಟ್. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಐಡೆಂಟಿಫೈ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದನ್ನು ಈಗಾಗಲೇ ಹೇಳಿಬಿಟ್ಟೆ ಅಲ್ಲ, ಅದೇ ಗ್ಯಾಲನೋಮೀಟರ್. ಓಕೆ, ಸೊ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ, ಗ್ಯಾಲನೋಮೀಟರು ಮತ್ತು ಅಮೀಟರ್. ಫಾರ್ಮುಲಾ ಫಾರ್ ಕರೆಂಟ್ ಥ್ರೂ ಅ ಕ್ರಾಸ್ ಸೆಕ್ಷನ್. ಓಕೆ, ಇದು ರಿಪೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ರಿಪೀಟ್ ಆಗಿದ್ದರೆ ಸಾರಿ, ಇಟ್ಸ್ ಓಕೆ. ಸೊ ಅದ್ರ ಬದಲು ನೀವೊಂದು ಕ್ವಶನ್ ಆ್ಯಡ್ ಮಾಡ್ಕೊಬಿಡಿ ಏನಂತ. ಸೊ ಫಾರ್ಮುಲಾ ಏನು? I = Q/T. ಎಸ್ ಯೂನಿಟ್ ಆಫ್ ಚಾರ್ಜ್ ಈಸ್, ನಾವು ಆ್ಯಸ್ ಐ ಸೈಡ್ ಯಾವುದಾದ್ರೂ ಒಂದು ಎಸ್ ಯೂನಿಟ್ ಇದ್ದೇ ಇರುತ್ತೆ. ಸೊ ಎಸ್ ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಂಬ್. ಹಾಗಾದ್ರೆ ವೋಲ್ಟ್ ಯಾವುದು ಸರ್? ವೋಲ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ದು ಎಸ್ ಯೂನಿಟ್. ಆಂಪಿಯರ್ ಎಲೆಕ್ಟ್ರಿಕ್ ಕರೆಂಟ್ದು ಎಸ್ ಯೂನಿಟ್. ವ್ಯಾಟ್ ಪವರ್ದು ಎಸ್ ಯೂನಿಟ್. 4 ಅಲ್ಲೇ ಹೇಳಿಬಿಟ್ಟಿದ್ದೀನಿ. ವ್ಯಾಟ್ ಪವರ್ದು, ಆಂಪಿಯರ್ ಎಲೆಕ್ಟ್ರಿಕ್ ಕರೆಂಟು, ವೋಲ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸು, ಕೂಲಂಬ್ ಚಾರ್ಜು. ಎಸ್ ಯೂನಿಟ್ ಆಫ್ ಕರೆಂಟ್ ಹೇಳಿದೆ ಅಲ್ವಾ? ನಥಿಂಗ್ ಬಟ್ ಆಂಪಿಯರ್. ಸೊ ಬಿ ಆಪ್ಷನ್ ಈಸ್ ರೈಟ್. ಅ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್ ಪಾತ್ ಅಲಾಂಗ್ ವಿಚ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್. ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಇರುತ್ತೆ, ಆ ಸರ್ಕ್ಯೂಟ್ನ ಒಳಗೆ ಕರೆಂಟ್ ಫ್ಲೋ ಆಗ್ತಿದ್ರೆ ಏನು ಕರಿತೀವಿ? ಇದು ಅದೇ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಬಿ ಆಪ್ಷನ್ ಈಸ್ ರೈಟ್. ಸೊ ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು ಅನ್ನೋದು. ದೆನ್ 46th ಒನ್, ದ ಸಬ್ಸ್ಟೆನ್ಸಸ್ ಥ್ರೂ ವಿಚ್ ಎಲೆಕ್ಟ್ರಿಸಿಟಿ ಕೆನಾಟ್ ಫ್ಲೋ. ಒಂದು ಯಾವುದೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಆ ಸಬ್ಸ್ಟೆನ್ಸ್ ಮೇಲೆ ಕರೆಂಟ್ ಫ್ಲೋ ಆಗಲ್ಲ. ಕರೆಂಟ್ ಫ್ಲೋ ಆಗದೇ ಇರೋಂತಹ ಆ ಥರ ಸಬ್ಸ್ಟೆನ್ಸ್ನ ಏನಂತ ಕರಿತೀವಿ? ಅದೇ ಇನ್ಸುಲೇಟರ್. ಓಕೆ, ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಕಂಡಕ್ಟರ್? ಕಂಡಕ್ಟರಲ್ಲಿ ಆ ಸಬ್ಸ್ಟೆನ್ಸಸ್ ಥ್ರೂ ವಿಚ್ ಎಲೆಕ್ಟ್ರಿಸಿಟಿ ವಿಲ್ ಫ್ಲೋ. ಸೊ 46th ಆನ್ಸರು ಇನ್ಸುಲೇಟರು, ಬಟ್ ಕಂಡಕ್ಟರ್ ಅಂದರೆ ವಿಚ್ ದ ಸಬ್ಸ್ಟೆನ್ಸಸ್ ದಟ್ ಕರೆಂಟ್ ವಿಲ್ ಫ್ಲೋ. ಸೊ ವಾಟ್ ಈಸ್ ಮೆಂಟ್ ಬೈ ಸೆಮಿ ಕಂಡಕ್ಟರ್? ಹಾಗಾದರೆ semiconductor is a device which lies between conductor as well as insulator. ಕಂಡಕ್ಟರು ಇನ್ಸುಲೇಟರ್ ಮಧ್ಯೆ ಬೀಳುವಂತಹ ಒಂದು ಡಿವೈಸೇ ಸೆಮಿಕಂಡಕ್ಟರ್. ಓಕೆ, ನೆಕ್ಸ್ಟ್ ಕ್ವಶನ್. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇಸ್ ಕಾಲ್ಡ್ ಆಸ್. ಫಸ್ಟ್ ಟಾಪಿಕ್ ನಿಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರ್ ಏನದು? ಎಲೆಕ್ಟ್ರಿಕ್ ಕರೆಂಟ್. ಸೊ ದಿಸ್ ಈಸ್ ಅ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? The rate of flow of charge is called, the rate of flow of charge in a unit time is called as electric current. ಸೊ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಕ್ವಶನ್ ತೋರಿಸಿ ಇನ್ನೊಂದ್ಸಲ ನೋಡಿ. ಕ್ವಶನ್ ಏನಿದೆ? ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಈಸ್ ಕಾಲ್ಡ್ ಆ್ಯಶ್ ಅಂತ. ಓಕೆ, 48th, ದ ಸಬ್ಸ್ಟೆನ್ಸಸ್ ಥ್ರೂ ವಿಚ್ ಎಲೆಕ್ಟ್ರಿಸಿಟಿ ಕ್ಯಾನ್ ಫ್ಲೋ. ಸೊ ಕ್ಯಾನ್ ಫ್ಲೋ ಅನ್ನೋಂಥದ್ದನ್ನ ಈಗಾಗಲೇ ಹೇಳಿದ್ದೀನಿ. ಸೊ ಅದೇ ನಥಿಂಗ್ ಬಟ್ ಕಂಡಕ್ಟರ್. ಓಕೆ, ಇನ್ಸುಲೇಟರ್ ಅಂದರೆ ಫ್ಲೋ ಆಗಲ್ಲ. ಸೆಮಿಕಂಡಕ್ಟರ್ ಅಂದರೆ ಇಟ್ ಲೈಸ್ ಬಿಟ್ವೀನ್ ದ ಬೋತ್. ಸೊ for this the answer will be conductor. So in the next question ನೋಡೋದಾದರೆ, the advantages of a parallel circuit over series circuit. ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಆಫ್ಟರ್ ಪ್ಯಾರಲಲ್ ಸರ್ಕ್ಯೂಟ್, ಸೀರೀಸ್ ಸರ್ಕ್ಯೂಟ್ ಆದಮೇಲೆ ನಿಮಗೆ ಇದು ಒಂದು ಕ್ವಶನ್ ಇರುತ್ತೆ. ಅಂದರೆ ನಾವು ಸೀರೀಸ್ ಸರ್ಕ್ಯೂಟ್ನ ಬದಲು ಪ್ಯಾರಲಲ್ ಸರ್ಕ್ಯೂಟ್ನ ಯಾಕೆ ಯೂಸ್ ಮಾಡ್ತೀವಿ ಅನ್ನೋಂಥದ್ದು ಕ್ವಶನ್. ಸೊ ಸೀರೀಸ್ ಸರ್ಕ್ಯೂಟಲ್ಲಿ ಏನಾಗುತ್ತೆ? ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ವಿಲ್ ರಿಮೇನ್ ಸೇಮ್. ಇಫ್ ಒನ್ ಕಾಂಪೊನೆಂಟ್ ಫೇಲ್, ಆಲ್ ದ ಅದರ್ ಕಾಂಪೊನೆಂಟ್ಸ್ ವಿಲ್ ನಾಟ್ ವರ್ಕ್. ದಟ್ ಇಸ್ ಅ ಒನ್ ಮೇಜರ್ ಇಶ್ಯೂ ಇನ್ ದ ಸೀರೀಸ್. ಓಕೆ, ಬಟ್ ಇನ್ ಪ್ಯಾರಲಲ್ ಆ ಥರ ಆಗಲ್ಲ ನಿಮಗೆ. ಯಾಕೆ ಪ್ಯಾರಲಲ್ ಆ ಥರ ಆಗಲ್ಲ ಅಂದರೆ, ಪ್ಯಾರಲಲ್ ಸರ್ಕ್ಯೂಟಲ್ಲಿ ಡಿಫ್ರೆಂಟ್ ಅಪ್ಲಯನ್ಸಸ್ ನೀಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್. ಓಕೆ, ಮತ್ತು ಪ್ಯಾರಲಲ್ಲಿ ನಿಮಗೆ ರೆಸಿಸ್ಟೆನ್ಸು ಡಿಕ್ರೀಸ್ ಆಗಿರುತ್ತೆ ಅನ್ನೋದು. ಹಾಗಾಗಿ ಈಗ ನಾನು ಹೇಳಿರೋ ಪಾಯಿಂಟ್ಸ್ನೇ ನೋಡಿದ್ರೆ ಅಲ್ಲಿ ಫಸ್ಟ್ 3 ಪಾಯಿಂಟು ಸೇಮ್ ಇದೆ. ಹಾಗಾದರೆ ದ ಆಪ್ಷನ್ ದಟ್ ಯು ನೀಡ್ ಟು ಪಿಕ್ ಇಸ್ ದ ಡಿ ಆಪ್ಷನ್. ಡಿ ಆಪ್ಷನ್ ಇಸ್ ರೈಟ್. ಯಾಕೆ ನಾವು ಅದನ್ನೇ ಚೂಸ್ ಮಾಡ್ತೀವಿ, ಪ್ಯಾರಲಲ್ನ ಚೂಸ್ ಮಾಡ್ತೀವಿ ರಾದರ್ ದನ್ ಯೂಸಿಂಗ್ ದ ಸೀರೀಸ್ ಅಂತಂದರೆ ಇದೇ ರೀಸನ್ಗೆ. ಬಿಕಾಸ್ ಪ್ಯಾರಲಲ್ಲಿ ನಮಗೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ ನೀಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ ಆಗಿರೋದ್ರಿಂದ, ಮತ್ತು ಅದರಲ್ಲಿ ಒಂದು ಕಾಂಪೊನೆಂಟ್ ಫೇಲ್ ಆದರೂ ಇನ್ನೊಂದು ಕಾಂಪೊನೆಂಟ್ ವರ್ಕ್ ಆಗುತ್ತೆ ಪ್ಯಾರಲಲ್ಲಿ. ಬಟ್ ಸೀರೀಸಲ್ಲಿ ಆ ಥರ ಆಗಲ್ಲ. ಹಾಗಾಗಿ ನಾವು ರಾದರ್ ದೆನ್ ಯೂಸಿಂಗ್ ದ ಸೀರೀಸ್ ವಿ ಆರ್ ಆಲ್ಮೋಸ್ಟ್ ಆಲ್ ಯೂಸಿಂಗ್ ದ ಪ್ಯಾರಲಲ್ ಸರ್ಕ್ಯೂಟ್ ಅನ್ನೋದು. ಸೊ ಡಿ ಆಪ್ಷನ್ ಇಸ್ ರೈಟ್, ಆಲ್ ಆಫ್ ದ ಇಯರ್. ದ ಲಾಸ್ಟ್ 50th ಒನ್, ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ನಾವು ಜಸ್ಟ್ ಅಬ್ಸರ್ವ್ ದಿಸ್. ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಕೇಳಿದಾಗ ಫಾರ್ಮುಲಾ ವಿಲ್ ಬಿ RS = R1 + R2 + R3. ಸೊ R1 + R2 + R3 ಯಾಕೆ ಬರ್ದೆ ಅಂದರೆ, ಇಫ್ ದೇರ್ ಆರ್ 3 ರೆಸಿಸ್ಟರ್. ನಾವು ಜಸ್ಟ್ ಅಬ್ಸರ್ವ್ ದಿಸ್. ಇಲ್ಲಿ 3 ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ.
ರೆಸಿಸ್ಟೆನ್ಸ್ ಆರ್ 2 ಓಮ್ 3 ಓಮ್ 4 ಓಮ್. ಸೊ ಹಾಗಾಗಿ ಐ ವಿಲ್ ರೈಟ್ ದಿಸ್ ಆಸ್ R1 ಪ್ಲಸ್ R2 ಪ್ಲಸ್ R3. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಇಫ್ ಸಪೋಸ್ 4 ರೆಸಿಸ್ಟೆನ್ಸ್ ಕೊಟ್ಟಿದ್ರೆ ವಾಟ್ ವಿಲ್ ಬಿ ದ ಫಾರ್ಮುಲಾ ಅಂದರೆ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಆಗುತ್ತೆ. ಸಿಂಪಲ್. ಓಕೆ, ಹಾಗಾದರೆ ಈ ರೀತಿಯಾಗಿರುವ ಫಾರ್ಮುಲಾ ಇರುವಂಥ ಆಪ್ಷನ್ ಯಾವುದಲ್ಲಿದೆ ಅಂದರೆ ಫಸ್ಟಲ್ಲಿದೆ. ಸೊ ಈ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ ಚಿಲ್ಡ್ರನ್ಸ್, ಸೊ ಜಸ್ಟ್ ಅಬ್ಸರ್ವ್ ದಿಸ್ ಕ್ವಶನ್. ಏಕೆ ಅವ್ರು ಕೇಳಿರೋದು ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂದರೆ ಈ ಥರ. ಅದೇ ಪ್ಯಾರಲಲ್ಲಿ ಕೇಳಿದ್ರೆ ಫಾರ್ಮುಲಾ ವಿಲ್ ಬಿ 1/RP equals 1/R1 plus 1/R2 plus 1/R3. This is the formula to find the total resistance in parallel. So now this is the formula to find the total resistance in series. ಇದ್ರ ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ಗಳು ಬರ್ಬೋದು.